ಇದು ಹೇಳುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಭಗವದ್ಗೀತೆ ಪ್ರತಿ ಮನೆಯಲ್ಲೂ ಇದೆ, ಪ್ರತಿಯೊಬ್ಬರು ಓದಿದ್ದೀವಿ, ಪ್ರತಿಯೊಬ್ಬರೂ ಇದ್ದೀವಿ, ದೇವ್ರ ಕೋಣೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೇವೆ. ಹಾಂ ಅಮ್ಮ ಓದ್ತೀವಿ, ನಾನು ಓದ್ತೀರಿ ಅಂತ ಓದಲಿಲ್ಲ ಅಂತ ಹೇಳಲಿಲ್ಲ. ಅಡಿಯಾರ್ನಲ್ಲಿ ನಡೆದ ಘಟನೆ ಮೊನ್ನೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ. JK ಅವರು ನಿಮ್ಮ ಭಗವದ್ಗೀತೆನ ಸಮುದ್ರ ಪಕ್ಕನೇ ಅವರು ಉಪನ್ಯಾಸ ಕೊಡ್ತಾ ಇದ್ದದ್ದು, ಇದನ್ನು ಅಲ್ಲಿ ಸಮುದ್ರಕ್ಕೆ ಹಾಕಿ ತಂದುಬಿಟ್ರು. ಅಲ್ಲಿ ಕೇಳಿದವರೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ದವರೆಲ್ಲ ಆಶ್ಚರ್ಯ ಆಗೋಯ್ತು, ಏನು JK ಅವ್ರ ಬೈಯಲ್ಲಿ ಭಗವದ್ಗೀತೆನ ಸಮುದ್ರಕ್ಕೆ ಹಾಕಿ ತಂದುಬಿಟ್ರೆ ಅಂತ. ಅದು ಸದ್ಗ್ರಂಥ, ಓದಬೇಕು, ಪಠಣ ಮಾಡಬೇಕು ಚೆನ್ನಾಗಿ. ಅಕ್ರೆ ಇಲ್ಲಪ್ಪ, ಎಡುಸೋದು ನಮ್ಮನ್ನು. ನಾನು ಮೊನ್ನೆ ತಿಳುವಳಿಕೆ ಕೊಟ್ಟೆ, ಉಪನ್ಯಾಸ ಕೊಡುವಾಗ ನೀರು ಕುಡಿಬಾರ್ದಂತೆ, ಹಿರಿಯರು ಹೇಳಿರೋದು. ನೀವು ಎಡವಿ ನೀರು ಕುಡ್ದು ಅಂತ ನನಗೆ ಕೊಟ್ಟಿದ್ದಾರೆ ಅವರು. ಹಾಗೆ ಯಾಕೆ ಅಂತಂದರೆ ಅಷ್ಟು ಪವಿತ್ರವಾದಂಥ ನಾವು ಪಠಣ ಮಾಡಬೇಕು. ಮಾಡಿದ್ದಾದ ಮೇಲೆ ಅದ್ರ ಬಗ್ಗೆ ಇಷ್ಟು ಹೇಳಿದಾರಲ್ಲ ಕೃಷ್ಣ ಹೇಳಿದ್ರು, ನಾವು ಕೃಷ್ಣನ ಹೆಸರು ಹೇಳಿದ್ವಿ ಅಂತ ಇಟ್ಕೊಳ್ಳಿ. ಬೇರೆ 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 ಅವರೆಲ್ಲ ಇವರು ಈ ಧರ್ಮಕ್ಕೆ ಸೇರಿರೋರು ಅಂತ ಒಂದು ಕಡೆ ತಳ್ಳಿಬಿಡ್ತಾರೆ ನಮ್ಮನ್ನ. ಅದೊಂದು ಪ್ರಜ್ಞೆ, ಅದೊಂದು ಚೈತನ್ಯ. ಯಾರಿಗೆ ಹೇಳ್ತಾ ಇರೋದು ಕೃಷ್ಣ? ಅರ್ಜುನನಿಗೆ. ಇಲ್ಲಿ ಅರ್ಜುನನೂ ಸಮೇತ ನಿಮಿತ್ತ ಮಾತ್ರ ಹೆಸರು. ನಾವು ಇಲ್ಲಿರೋರು ಅಷ್ಟೋ ಇಷ್ಟೋ ತಿಳುವಳಿಕೆ ಇಲ್ಲದೆ ಇರೋರು ಇಲ್ಲಿ ಕೂತಿದ್ದೀವಿ. ಆ ತಿಳುವಳಿಕೆ ಇಲ್ಲದೆ ಇರೋರಿಗೆ ಆ ವಿಶ್ವ ಚೈತನ್ಯ ತಿಳುವಳಿಕೆ ಕೊಡ್ತಾ ಇದೆ. ಅದು ಭಗವದ್ಗೀತೆ. ನಾವು ಇಲ್ಲಿರೋರೆಲ್ಲ ಕೃಷ್ಣನನ್ನು ತಗೊಳ್ಳೋದಿಲ್ಲ, ಅರ್ಜುನನೂ ಇಲ್ಲ ಅಂತ ಹೇಳೋದಿಲ್ಲ. ನಾವು ನಿಮಿತ್ತ ಮಾತ್ರ ಹೆಸರುಗಳು. ಆದ್ರೂ 4 ದಿನದಿಂದ ಕೇಳಿಸ್ಕೊಳ್ತಾ ಇದ್ದೀವಿ. ಭಗವದ್ಗೀತೆ ಬಿಟ್ಟು ಏನೂ ಇಲ್ಲ, ಬೇರೆ ಇಲ್ಲವೇ ಇಲ್ಲ ಸರ್. ಪ್ರಥಮ ದಿನ ಪರಮಗುರು ಚನ್ನಸನ್ನಿಧಿಯ ವ್ಯಾಸಂಗ, ಮೌನವಾಣಿ ವ್ಯಾಸಂಗ, ಮಾರ್ಗಜ್ಯೋತಿ ವ್ಯಾಸಂಗ. ನಿನ್ನೆ ನೋಡಿ ಹೇಗಿದೆಯೋ, ಪತಂಜಲಿ ಅವರು ಹೇಳಿರೋದು ಎಲ್ಲವೂ ಸಮೇತ ಆ ಭಗವದ್ಗೀತೆ ಸಾರದಲ್ಲಿದೆ. ಅದು ಈ ಸಾರ ಅಷ್ಟೇ. ಇದು ಭಗವದ್ಗೀತೆ ಅಂತಂದರೆ ಸೆಪರೇಟ್ ಅಲ್ಲ. ಅರ್ಜುನನ ಅಂದರೆ ನಮ್ಮಲ್ಲಿ ತಿಳುವಳಿಕೆ ಕಡಿಮೆ ಇರೋವಂಥ ನಮ್ಮಂಥವ್ರನ್ನ ಅಲ್ಲಿ ಕೂರಿಸ್ಕೊಂಡು, ಅರ್ಜುನ ಅಂದರೆ ನಾವು ಇಲ್ಲಿರೋರು, ಕೃಷ್ಣ ಅಂದರೆ ಬೋಧೆ, ಥಿಯಾಸಫಿ, ಸಾಹಿತ್ಯ, ಬ್ರಹ್ಮಜ್ಞಾನ ತಿಳಿಸ್ತಾ ಇದೆ. ಬ್ರಹ್ಮಜ್ಞಾನ ಕೃಷ್ಣ ತಿಳಿಸ್ತಾ ಇದೆ ಇಲ್ಲಿ ಸಾಹಿತ್ಯ. ಎಲ್ಲ ಕೇಳಿಸ್ಕೊಂಡಿದ್ದೀವಿ 4 ದಿನದಿಂದ. ಇನ್ನು ಅನುಸರಿಸುವುದು ಬಿಡುವುದು ನಮಗೆ ಬಿಟ್ಟಿರುವುದು ಅಂತ ಅಲ್ಲಿ ಬಂದಿದೆ ಒಂದು ಶ್ಲೋಕ. ಮೊದಲು ಅದನ್ನು ಕೇಳಿಸ್ಕೊಳ್ಳೋಣ, ಆಮೇಲೆ ಹಿಂದಕ್ಕೆ ಹೋಗೋಣ. ಓದಿರ್ತೀವಿ. ಯಮ್ಮ ಹೇಳಿದ್ಲು, ಯಾವ ಅಧ್ಯಾಯದಮ್ಮ ಅದಿರೋದು ನೋಡಿ. ಯಾಕೆ ಅಂತಂದರೆ ಮನಸ್ಸಿನಲ್ಲಿ ಕೂತ್ಕೊಳ್ಬೇಕು. ಭಗವದ್ಗೀತೆ ಓದಿದ್ರೆ ಪುಣ್ಯ ಬರುತ್ತೆ, ನಡೆದ್ರೆ ಪುಣ್ಯ ಬರುತ್ತೆ, ಓದಿದ್ರೆ ಬರುವುದಿಲ್ಲ. ನಡೆದ್ರೆ ಪುಣ್ಯ ಬರುತ್ತೆ. 18ನೇ ಅಧ್ಯಾಯದ ಮೋಕ್ಷ ಸನ್ಯಾಸಿ ಯೋಗದಲ್ಲಿ 63ನೇ ಶ್ಲೋಕ ಕೊನೆಯಲ್ಲಿ ಆ ಚೈತನ್ಯ ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ, ನೋಡಪ್ಪ ಇದೆಲ್ಲ ಹೇಳೋದೆಲ್ಲ ಹೇಳಿದ್ದೀನಿ, ನಡೆಯುವುದು ಬಿಡಿಯುವುದು ನಿನ್ನಿಷ್ಟ. 4 ದಿನದಿಂದ ಉಪನ್ಯಾಸ ಇಲ್ಲಿ ನಡೆದಿದೆ. ಇನ್ನು ಬಿಡುವುದು ಅದರಂತೆ ನಡೆಯುವುದು ನಮಗೆ ಬಿಟ್ಟಿರೋದು. ಥಿಯಾಸಫಿ ಬ್ರಹ್ಮವಿದ್ಯಾ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅವರು ಹೇಳ್ತಾರೆ, ಹೇಳುವುದು ನನ್ನ ಕರ್ಮನಪ್ಪ, ಕೇಳಿ ಅದರಂತೆ ನಡೆಯುವುದು ಸಮೇತ ನನ್ನ ಕರ್ಮನಪ್ಪ ಅಂತ ಹೇಳ್ತಾರೆ ಹಿರಿಯರು. ಅದು ಈ ಶ್ಲೋಕ. ಈತಿತೆ ಜ್ಞಾನ ಮಾಖ್ಯಾತಂ. ಓದಿದ್ದೇವೆ ಭಗವದ್ಗೀತೆ. ಓದಿರೋರೆಲ್ಲ ಪುನಃ ರಾತ್ರಿಗೆ ಅಥವಾ ನಾಳೆಗೆ ಮನೆಗೆ ಹೋದಾಗ ಮೋಕ್ಷ ಸನ್ಯಾಸ ಯೋಗ ತೆಗೀರಿ, 63ನೇ ಶ್ಲೋಕ ಓದಿ. ಇತಿತೆ ಜ್ಞಾನ ಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ ವಿಮೃಶಯಿತ ದಶೇಷೇಣ ಯಥೇಚ್ಛಸಿ ತಥಾ ಕುರು. ಏನೇನು ಹೇಳಬೇಕೋ ಏನೇನು ಹೇಳಬೇಕೋ ಎಲ್ಲ ಹೇಳಿದ್ದೀನಪ್ಪ, ಇನ್ನು ನಿನ್ನಿಷ್ಟ ಹೇಗೆ ನಡಿಬೇಕಾ. ಥಿಯಾಸಫಿ 4 ದಿನದ ಕೇಳಿಸ್ಕೊಂಡಿದ್ದೀವ. ವಿವೇಕ ಹೇಗಿರಬೇಕು, ಸನ್ಮಾರ್ಗದಲ್ಲಿ ಹೇಗೆ ನಡಿಬೇಕು,
ತೃಪ್ತಿ ಜೀವನ ಹೇಗೆ ನಡೀಬೇಕು, ಗುಣಗಳನ್ನು ಸದ್ಗುಣಗಳನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಪ್ರಪಂಚದಲ್ಲಿ ನಾವು ಹೇಗೆ ನಡೀಬೇಕು. ಪ್ರೇಮ, ನಾನು ಬೇರೆ ನೀನು ಬೇರೆ ಅಂತಂದರೆ ಜನ್ಮಗಳೇ ಅಲ್ಲೇ ಬಿದ್ದೋಗ್ತೀವಿ. ಆ ಪ್ರೇಮದಲ್ಲೇ ಬಿದ್ದೋಗ್ತೀವಿ. ವಿವೇಕ ವೈರಾಗ್ಯದಲ್ಲ, ಪ್ರೇಮ. ಮೊದಲು ಒಂದು ಸಲ ಕೇಳಿಸ್ಕೊಂಡಿದ್ದೀವಿ, JK ಅವ್ರು ಕ್ರಿಕೆಟ್ ಮ್ಯಾಚ್ ಹೋದಾಗ 4 ರನ್ ಹೊಡೆದಾಗೂ ಚಪ್ಪಾಳೆ ಹೊಡೆದ್ರು, ಔಟ್ ಆದಾಗೂ ಚಪ್ಪಾಳೆ ಹೊಡೆದ್ರು. ಕ್ರಿಕೆಟ್ ಮ್ಯಾಚ್ ಮುಖ್ಯವೇ ವಿನಃ ಯಾವ ಪಾರ್ಟಿ ಯಾವ ದೇಶದವ್ರು ಆಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನಾವು ಒಂದು ಕಡೆ ಸೇರಿದ್ವಿ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಜನದಲ್ಲಿ ಅಲ್ಲಿ ಹುಟ್ಟಿ ಆ ದೇಶವನ್ನು ಪ್ರೀತಿಸಬೇಕಾಗತ್ತೆ. ಇದು ಇಲ್ಲಿ ಏನೇನು ಹೇಳಬೇಕೋ ಎಲ್ಲ ಹೇಳಿದನಪ್ಪ. ಇನ್ನು ಮುಂದೆ ನಡೆಯುವುದು ಬಿಡಿಯುವುದು ನಿನ್ನಿಷ್ಟ. ಇದು ಅತ್ಯಂತ ರಹಸ್ಯವಾದ ಜ್ಞಾನವನ್ನು ನಾನು ನಿನಗೆ ಹೇಳಿದ್ದಾಯಿತು. ಅಂದರೆ ಈ ಬ್ರಹ್ಮಜ್ಞಾನ ನಾವು 4-5 ದಿನದಿಂದ ಏನಿಲ್ಲಿ ಕೇಳಿಸ್ಕೊಳ್ತಾ ಇದ್ದೀವಿ, ಹೇಳ್ತಾ ಇದ್ದಾರೆ, ಅದೆಲ್ಲವೂ ಹೇಳಿದ್ದಾಯಿತು. ಇನ್ನು ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮನನ ಮಾಡಿ ಆಮೇಲೆ ಎಲ್ಲ ಸದಸ್ಯರು ಹೇಗೆ ಮಾಡಬೇಕೋ ಹಾಗೆ ಮಾಡಿ. ಕೇಳಿಸ್ಕೊಂಡಿದ್ದೀವಿ. ಇಲ್ಲಿ ಒಂದು ರಿಕ್ವೆಸ್ಟ್ ಬಂದ್ಬಿಡ್ತಾ ಇದೆ ಸರ್, ಮಧ್ಯೆ ಬಂದ್ಬಿಡ್ತು ಇವಾಗ. ಇದು ನಾನು ಆರಿಸ್ಕೊಂಡಿದ್ದು ಈ ಶ್ಲೋಕಗಳು, ಈ ಅರ್ಥ ಎಲ್ಲ ಆನಿ ಬೆಸೆಂಟ್ರು ವ್ಯಾಖ್ಯಾನ ಮಾಡಿರೋಂಥ ಭಗವದ್ಗೀತೆಗೆ ಅನೇಕ ಸಂಘ ಸಂಸ್ಥೆಗಳವರು ನಿಪುಣರು ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಈ ವ್ಯಾಖ್ಯಾನ ಆನಿ ಬೆಸೆಂಟ್ರು ವ್ಯಾಖ್ಯಾನ ಇಂಗ್ಲೀಷ್ನಲ್ಲಿತ್ತು, ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ನಾನು ಈ ಗ್ರಂಥ ಓದಿ 20 ವರ್ಷದ ಹಿಂದಿನ ಮಾತಿದ್ದು. ಈಗ ಗ್ರಂಥ ಅಲಭ್ಯ. ಒಂದು ವೇಳೆ ನಮ್ಮ ಇಬ್ಬರು ಹಿರಿಯರಿಲ್ಲಿದ್ದಾರೆ, ನಮ್ಮ ಸನತ್ ಕುಮಾರ್ಗಳು, ನಮ್ಮ ವೆಂಕಟೇಶ್ ಬಾಬುಗಳು ಮನಸ್ಸು ಮಾಡಿದರೆ ಆ ಗ್ರಂಥವನ್ನು ಪುನಃ ಕನ್ನಡೀಕರಿಸಿ ಪ್ರಿಂಟ್ ಮಾಡಿ ಕೊಡ್ಬೋದು ಸರ್ ನಮ್ಮಂಥವ್ರಿಗೆ. ಈಗ ನನ್ನ ಹತ್ರ ಆ ಗ್ರಂಥ ಇಲ್ಲ, ನಮ್ಮ ಬೀಗರಿಗೆ ಅದನ್ನು ಪ್ರೆಸೆಂಟ್ ಮಾಡಿದೆ, ಇದನ್ನು ಓದಿ ಅಂತ. ದಯವಿಟ್ಟು ನೋಡಿ ಸರ್, ಆನಿ ಬೆಸೆಂಟ್ರು ವ್ಯಾಖ್ಯಾನನೇ ಬೇರೆ ಹಿರಿಯರು ವ್ಯಾಖ್ಯಾನನೇ ಬೇರೆ ಇದೆ ಸರ್. ಇಲ್ಲಿ ನಾನು ನಿನಗೆ ಹೇಳಿದ್ದೇನೆ ಅಂತ ಇದೆ, ಆ ಗ್ರಂಥದಲ್ಲಿ ನಾನು ಅಂತ ಇಲ್ಲ. ನಾನು ಅಂತ ಬ್ರಹ್ಮಜ್ಞಾನ ಇದೆ, ಅಲ್ಲಿ ತಿಳುವಳಿಕೆ ಇದೆ. ಬ್ರಹ್ಮಜ್ಞಾನದ ಮೂಲಕ ಇದು ಹೊರಬಂದಿದೆ. ನಡೆಯುವುದು ಬಿಡುವುದು ಈ ಗ್ರಂಥದಲ್ಲಿ ನಿನಗೆ ಅಂತ ಇದೆ, ಅರ್ಜುನನಿಗೆ. ಅಲ್ಲಿ ಕೇಳುಗರೆಲ್ಲರಿಗೂ ಇದೆ. ಅರ್ಜುನ ಹೆಸರಿಲ್ಲ ಅಲ್ಲಿ, ಕೇಳುಗರ ಎಲ್ಲರಿಗೂ ಇದೆ. ಇನ್ನು ಮುಂದೆ ಇದನ್ನು ಕೇಳಿದ್ದಾದ ಮೇಲೆ ನಡೆಯುವುದು ಬಿಡುವುದು ನಿಮಗೆ ಬಿಟ್ಟಿರುವುದು, ಅರ್ಜುನಿಗೆ ಬಿಟ್ಟಿರೋದಲ್ಲ, ನಿಮಗೆ ಬಿಟ್ಟಿರುವುದು ಅಂತ ವ್ಯಾಖ್ಯಾನ ಇದೆ ಅದರಲ್ಲಿ. ಆನಿ ಬೆಸೆಂಟ್ರು ಸರ್ವತೋಮುಖ ಬೆಳವಣಿಗೆ ಸರ್. ಆ ತಾಯಿ ಈ ಕಾಲದಲ್ಲಿ ಹುಟ್ಟಬೇಕಾಗಿತ್ತು, ಶತಮಾನಗಳಿಂದ ಹುಟ್ಟಿ ಆವಾಗಲೇ ಇಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ ಸಮಾಜಕ್ಕೆ ಅಂತಂದರೆ, ಈಗಿದ್ದಿದ್ರೆ ಇನ್ನೆಷ್ಟು ಬದಲಾವಣೆಗೆ ಒದ್ದಾಡ್ತಾ ಇದ್ರು. ಇನ್ನು ಆ ಭಗವದ್ಗೀತೆಯಲ್ಲೇ ಎಲ್ಲರೂ ಪಾರಾಯಣ ಮಾಡ್ತೇವೆ, ತಪ್ಪಿಲ್ಲ, ಪಾರಾಯಣ ಮಾಡಲೇಬೇಕು. ನಡೆಯುವಾಗ ಅರ್ಥ ಮಾಡಿಕೊಂಡು ನಡೆಯುವ ಪ್ರಯತ್ನ ಮಾಡಿದರೆ ಪರಮಗುರು ಚರಣ ಸನ್ನಿಧಿನೂ ಭಗವದ್ಗೀತೆಯಲ್ಲಿದೆ, ದಶಬಂಧನಗಳು ಭಗವದ್ಗೀತೆಯಲ್ಲಿದೆ. 18 ಅಧ್ಯಾಯ 18 ಭಾಗ ಮಾಡಿ ಒಂದೊಂದೇ ಹೇಳ್ತಾ ಬರ್ತಾ ಇದ್ದಾರೆ. ಇಷ್ಟು ದಿನ ಒಂದು 3-4 ಸಲ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಬಂತು, 3-4 ಸಲ ಈ ಅವಧಿನಲ್ಲೇ. ಅದು 4ನೇ ಅಧ್ಯಾಯದ 19ನೇ ಶ್ಲೋಕ, 4ನೇ ಅಧ್ಯಾಯದ 19 ಶ್ಲೋಕ ಅದರಲ್ಲಿರೋದೆ. ಹೇಳ್ತೀನಿ, ಅದು ನೋಡ್ಕೊಂಡು ಹೇಳಿದ್ರೆ ಎಲ್ಲಿ ಕಬ್ಬಂದು ಬಿಡ್ತು ಅಂತ ಭಯ. ಎಲ್ಲಿ ಹಾಕಿದ್ದಾರೆ? ಸಿಕ್ತು ಸರ್. 4ನೇ ಅಧ್ಯಾಯ, ಅದು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಅಧ್ಯಾಯದ ಹೆಸರು. ಜ್ಞಾನ ಕರ್ಮ ಸನ್ಯಾಸ ಎಲ್ಲ ಸೇರಿದೆ ಅದರಲ್ಲಿ. ಅದರಲ್ಲಿದೆ ಈ ಶ್ಲೋಕ, ಜ್ಞಾನಾಗ್ನಿದಗ್ಧ ಕರ್ಮಾಣಂ. ಪೂರ್ತಿ ಶ್ಲೋಕ ಓದ್ತೇನೆ.
ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂಬುಧ. ಯಾವಾಗ ಅಂತಂದರೆ ನಾವು ಜ್ಞಾನಿಗಳು, ಪಂಡಿತರು ಇತ್ಯಾದಿ ಇತ್ಯಾದಿ ಆಗುವುದು ಅಂತಂದರೆ ಜ್ಞಾನಾಗ್ನಿ ತಿಳುವಳಿಕೆ ಅದರಂತೆ ನಾವು ನಡೆದಾಗ, ಪ್ರಾಪಂಚಿಕ ಎಲ್ಲ ಬಿಟ್ಟು ಮನುಷ್ಯತ್ವವನ್ನು ಬಿಡಿಸ್ಕೊಂಡು ಮಾನವಾತೀತರಾಗುವುದು ಇಲ್ಲಿ ಜ್ಞಾನ ಅಂತಂದರೆ, ಜ್ಞಾನಿಗಳು ಅಂತಂದರೆ. ಆ ಹಂತಕ್ಕೆ ನಾವು ಬೆಳೆದಾಗ, ಈ ಹಂತಕ್ಕೆ ಬೆಳೆದಾಗ, 4ನೇ ದೀಕ್ಷೆಗೆ ಬಂದಿರ್ತೀವಿ, ಆ ಹಂತಕ್ಕೆ ಬೆಳೆದಾಗ ಸ್ವಲ್ಪ ಜ್ಞಾನಿಗಳು ಅಂತೀವಿ. ಆಗಲೂ ಸಮೇತ ಅಲ್ಪ ಸ್ವಲ್ಪ ಮೆತ್ಕೊಂಡೇ ಇರುತ್ತೆ. ಅಲ್ಲಿ ವ್ಯಾಖ್ಯಾನವೂ ಇದೆ, ಉಪನಿಷತ್ನಲ್ಲೂ ಇದೆ ಆ ಕತೆ. ಇಲ್ಲೂ ಸಮೇತ ವ್ಯಾಖ್ಯಾನದಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ, ನಮ್ಮ ಆಶೆ ಆಕಾಂಕ್ಷೆ ಇತ್ಯಾದಿ 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 ಎಲ್ಲವೂ ತೊಲಗಿದಾಗ ಮಾತ್ರ ಕರ್ಮಗಳು ತೊಲಗುತ್ತೆ. ಆಗ ಆ ಜ್ಞಾನಾಗ್ನಿ ಇದು ಇಲ್ಲದೇ ಮಾಡುತ್ತೆ ನಮ್ಮನ್ನು. ಈ ಹಿಂದಿನ ಸಮಸ್ಯೆಗಳು ಲೋಪಗಳನ್ನು ಇಲ್ಲದೇ ಮಾಡುತ್ತೆ. ಯಾವಾಗ ಪೂರ್ಣ ಜೀವನದಲ್ಲಿ ಯಾವ ವ್ಯತ್ಯಾಸಗಳು ಇಲ್ಲದಾಗ ಕರ್ಮ ಇಲ್ಲದೇ ಇರೋವಾಗ ಜ್ಞಾನಿಗಳಾಗ್ತೇವೆ, ಪಂಡಿತರಾಗ್ತೇವೆ, ಅಷ್ಟೋ ಇಷ್ಟೋ ತಿಳುವಳಿಕೆ ಉಂಟಾಗುವವರಾಗ್ತೇವೆ. ಅಷ್ಟೋ ಇಷ್ಟೋ ಎಲ್ಲಿವರೆಗೆ? 4ನೇ ದೀಕ್ಷೆವರೆಗೆ. 5ನೇ ದೀಕ್ಷೆಗೆ ಪುನಃ ಹೇಳಿದ್ದಾರೆ. 5ನೇ ದೀಕ್ಷೆಗೆ ಹೋಗಬೇಕು ಅಂತಂದರೆ ಅಲ್ಲೊಂದು 20 ಪಾಯಿಂಟ್ ಹೇಳಿದ್ದಾರೆ. ಕಿವಿಗೆ ಹಾಕ್ಕೊಳ್ಳೋಣ, 20 ಪಾಯಿಂಟು ಚರ್ಚೆ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ಆ ಶ್ಲೋಕಗಳಲ್ಲಿ ಯಾವ ಶ್ಲೋಕಗಳಲ್ಲಿ ಇದೆ ಅಂತ ಆನಿಬೆಸೆಂಟ್ರು ಹೇಳಿರೋದು ಭಗವದ್ಗೀತೆಯಲ್ಲಿ ನೋಡಿ. ನೆನಿಬೇಕು. ಈಗ ನಮ್ಮ ಸ್ಥಿತಿ ಹೇಗಿದೆ ಅಂತ ಹೇಳಿ ಇದಕ್ಕೆ ಪೂರಕವಾಗಿ ಒಂದು ವಿವೇಕ ಚೂಡಾಮಣಿಯಲ್ಲಿ ಒಂದು ಸೂತ್ರ ಐತೆ ಸ್ವಾಮಿ. ಏನಪ್ಪ ಅಂತಂದರೆ, ಅದು ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಲ್ಲ ನಾವು. ಉಪನಿಷತ್ತು ಎಷ್ಟು ಚೆನ್ನಾಗಿತ್ತು, ಇದೇನಪ್ಪ ಉಪನ್ಯಾಸ ಎಷ್ಟು ಚೆನ್ನಾಗಿತ್ತು, ಕೊಡೋಕ್ಕಾಗುತ್ತ ಅವರು ಅವಲ್ಲ ಅಂತ ಅಂದ್ಕೊಳ್ತೀವಿ. ಅದಕ್ಕೆ ಉದಾಹರಣೆ ಇದು ವಿವೇಕ ಚೂಡಾಮಣಿಯಲ್ಲಿ. ಅದು ಚೂಡಾಮಣಿಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದ್ದರೂ ಸಮೇತ ಸೀರಿಯಲ್ ನಂಬರ್ ಒಂದೇ ಕೊಡ್ತಾ ಹೋಗಿದ್ದಾರೆ ಉಪನಿಷತ್ತಿನ ಸೂತ್ರಗಳಲ್ಲಿ. ಆ ವಿವೇಕ ಚೂಡಾಮಣಿನಲ್ಲಿ ಇದು 57ನೇ ಸೂತ್ರ ಏನು ಹೇಳಿದ್ದಾರೆ ನೋಡಿ. ವೀಣಯ ರೂಪ ಸೌಂದರ್ಯಂ ತಂತ್ರಿವಾದನ ಸೌಷ್ಠವಂ ಪ್ರಜಾರಂಜನ ಮಾತ್ರಂ ತನ್ನ ಸಾಮ್ರಾಜ್ಯಾಯ ಕಲ್ಪತೆ. ಅರ್ಥ ಅದು ಒಂದೇ ಸಲ ಆ ಸಂಸ್ಕೃತ ಭಾಷೆ ಅರ್ಥ ಆಗದೇ ಇರ್ಬೋದು, ಚೆನ್ನಾಗಿ ಅರ್ಥ ಬರೆದಿದ್ದಾರೆ. ಏನಪ್ಪ ಅಂತಂದರೆ, ಒಂದು ವೀಣೆಯ ರೂಪ ಸೌಂದರ್ಯ ಮತ್ತು ಅದರ ತಂತಿಗಳ ವಾದನದಿಂದ, ಉಪನ್ಯಾಸಕರೊಬ್ಬರು ಅವ್ರ ಸೌಂಡು ಅಟ್ರಾಕ್ಷನು ಇಲ್ಲಿ ವೀಣೆಗೆ ಅನ್ವಯಿಸಿದ್ದಾರೆ. ಇವರು ಉಪನ್ಯಾಸಕರು ಕೂತಿದ್ದೀನಿ ಇಲ್ಲಿ, ಆ ತಂತಿಗಳು ಶಬ್ದ ಮಾಡಿದರೆ ಎಷ್ಟು ಅಟ್ರಾಕ್ಷನ್ ಇರುತ್ತೆ. ಉಪನ್ಯಾಸ ಕೊಡುವಾಗ ಸೌಂಡು ಭಾಳ ಚೆನ್ನಾಗಿ ಕೇಳಿಸುತ್ತೆ ಎಲ್ಲರಿಗೂ. ಮೈಕ್ ಇಲ್ಲದೆ ಹೋದ್ರೂ ನಾನು ಅಲ್ಲಿವರೆಗೆ ನನ್ನ ಕೂಗಾಟ ಕೇಳಿಸೋ ಶಕ್ತಿ ನನಗಿದೆ. ಉದಾಹರಣೆ, ಒಂದು ವೀಣೆಯ ರೂಪ ಸೌಂದರ್ಯ ಮತ್ತು ಅದರ ತಂತಿಗಳ ವಾದನದಿಂದ ಉಂಟಾಗುವ ಇಂಪಾದ ಧ್ವನಿ ತರಂಗಗಳು. ಒಳ್ಳೆಯ ಮಾತಾಡ್ತಾ ಇದ್ದಾರೆ ಉಪನ್ಯಾಸಕರು, ಸೌಂಡ್ ಕೇಳಿಸ್ತಾ ಇದೆ, ಅರ್ಥ ಆಗ್ತಾ ಇದೆ. ಅದರ ತಂತಿಗಳ ವಾದನದಿಂದ ಉಂಟಾಗುವ ಸೌಷ್ಠವ, ಇಂಪಾದ ಧ್ವನಿ ತರಂಗಗಳು, ಇವುಗಳಿಂದ ಜನರ ಮನೋರಂಜನೆಗೆ ಅನುಕೂಲವಾಗುತ್ತದೆಯೇ ವಿನಃ, ಚೆನ್ನಾಗಿ ಹೇಳಿದ್ರು ಅಂತ ಅಂದ್ಕೊಳ್ತೀವೇ ವಿನಃ ಅದನ್ನು ಅನುಸರಿಸಿದಾಗ ಮಾತ್ರನೇ ಅದರ ಅರ್ಥ ಗೊತ್ತಾಗುವುದು. ಇದು ಈ ವಿವೇಕ ಚೂಡಾಮಣಿಯ ಈ ಶ್ಲೋಕದ ಅರ್ಥ ನೋಡಿ. ಹೇಗಿದೆಯಾ
ಒಂದೊಂದು ಚಾಪ್ಟರ್ ಸಾಕಾಗಲ್ಲ, ಎರಡೆರಡು ಓದ್ತೀವಿ, ಅಥವಾ 15 ದಿನಕ್ಕೆ ಮುಗಿಸ್ತೀವಿ, 10 ದಿನಕ್ಕೆ ಮುಗಿಸ್ತೀವೋ ಏನೋ ಮುಗಿಸ್ಬಿಡ್ತೀವಿ. ಅಳವಡಿಸಿಕೊಂಡಾಗ ಮಾತ್ರನೇ ಅದರ ಸೌಂದರ್ಯ, ಅದರ ಫಲ. ಇನ್ನು ಸ್ವಲ್ಪ ಸ್ವಲ್ಪ ಭಗವದ್ಗೀತೆನೇ ಗಮನ ಹರಿಸೋಣ. ನಾವೆಲ್ಲವೂ ಸಮೇತ ಈ ಈ ವಿಶೇಷವಾದ ನಿನ್ನೆಯಿಂದ ಮೊನ್ನೆಯಿಂದ ತಿಳ್ಕೊಳ್ತಾನೆ ಇದ್ದೀವಿ. ಸೃಷ್ಟಿಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಬೆಳೆದು ಬಿಟ್ಟಿದ್ದೇವೆ. ಆದರೂ ಸಮೇತ ಇವತ್ತು ನಾನು ಆ ಗುಡಿಗೆ ಹೋಗದೆ ಹೋದರೆ ಅವ್ರು ಅನೌನ್ಸ್ ಮಾಡಿರ್ತಾರೆ, ನಿನ್ನೆ ಇಂಥ ಟೈಮಲ್ಲಿ ವಿಶೇಷವಾದ ಪೂಜೆ ಇದೆ, ಬಂದು ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿ ಹೋಗಿ ಅಂತ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಅಲ್ಗಳಿತೀನಿ ಎಲ್ಲಾದರೂ ನಮ್ಮ ಆಚಾರವನ್ನು ಸಂಪ್ರದಾಯವನ್ನು ಇವರು ಹೀಗೆಳಿತಾರೆ ಅಂತ ಅಂದ್ಕೋಬೇಡಿ ದಯವಿಟ್ಟು ಯಾರೂ. ಇದು ಹೇಳಿರುವುದು ಭಗವದ್ಗೀತೆಯಲ್ಲಿ ಬಂದಿರೋ ಶ್ಲೋಕ. ಅದೇ ಮೋಕ್ಷ ಸನ್ಯಾಸ ಯೋಗದಲ್ಲಿ ಕೊನೆಯ ಭಾಗದಲ್ಲಿ 61ನೇ ಶ್ಲೋಕ ಹೀಗೆ ಹೇಳುತ್ತೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೋ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ಅಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಈಶ್ವರ ಸರ್ವಭೂತಾನಾಂ, ಆ ಚೈತನ್ಯ, ವಿಶ್ವ ಚೈತನ್ಯ ದೇವರು ಎಲ್ಲರಲ್ಲೂ ಇದ್ದಾನಯ್ಯ. ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಆ ಗಿಡ ಮರ ಇತ್ಯಾದಿ ಇತ್ಯಾದಿ ಪ್ರಕೃತಿಯಲ್ಲಿ ಎಲ್ಲ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಕೇಳಿಸ್ಕೊಂಡಿದ್ದೀವಿ. ಸಾರ್ವತ್ರಿಕ ಸಹೋದರ ಭಾವದ ಅಡಿಯಲ್ಲಿ ನಮ್ಮ ಇತಿಹಾಸ ಪ್ರಚಾರ ಮಾಡ್ತಾ ಇದೆ. ಹೀಗೆ ಬದುಕಬೇಕು, ಸಂಸರಣೆಯಲ್ಲಿ ಜನ ಮುಂದಕ್ಕೆ ಹೋಗ್ಬೇಕು ಅಂತಂದರೆ ಹೇಳ್ತಾನೆ ಇದೆ. ಗೊತ್ತು ನಮಗೆ, ದೇವರು ಸರ್ವಾಂತರ್ಯಾಮಿ ಎಲ್ಲರಲ್ಲೂ ಇದ್ದಾನೆ ಅಂತ ಹೇಳ್ಕೊಳ್ತೀವಿ, ಉಪನ್ಯಾಸ ಕೊಡ್ತೀವಿ. ಆದರೆ ನಾನೇ ಬೇರೆ, ದೇವರೇ ಬೇರೆ ಅಂತ ಹೇಳಿ ಹೋಗ್ತಾ ಇರ್ತೇವೆ. ಬುಟ್ಟಿ ಎತ್ಕೊಂಡು ಪ್ರಸಾದ ಇದೆ, ತೆಂಗಿನಕಾಯಿ ಎತ್ಕೊಂಡು ಭಿಕ್ಷುಕಾರನ ಬರ್ತಾನೆ, ಅಮ್ಮ ಭಿಕ್ಷೆ ಅಂತ. ಇರೋ ಬರ್ತೀನಿ ದೇವಸ್ಥಾನಕ್ಕೆ ಹೋಗಿ. ಭಿಕ್ಷುಕಾರನ ಬೇರೆ, ದೇವರು ಬೇರೆ, ನಾನು ಬೇರೆ, ನನ್ನ ಭಕ್ತಿ ಬೇರೆ. ನೋಡಿ ಹೇಗಿದೆಯಾ. ಕಥೆಗಳಲ್ಲೂ ಕೇಳಿದ್ದೀವಿ, ಕಥೆಗಳಲ್ಲೂ ನಾಯಿ ರೂಪದಲ್ಲಿ ಇವನು ಮನೆ ಹತ್ರನೂ ಬಂದಾಗುವುದು ಸಮೇತ ಹೋಗ ಆಚೆ ಅಂತ ಅಂದ ಅವನು, ಆ ಭಕ್ತ. ಕಥೆಗಳು ಕೇಳ್ಕೊಂಡಿದ್ದೀವಿ. ಕಥೆಗಳು ಪರೀಕ್ಷೆ ಮಾಡೋದಕ್ಕೆ ಆ ಶಕ್ತಿ ನಾಯಿ ರೂಪದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದಿರುವುದು. ಅದು ನಾಳೆ ತೆರೀತಾ ಇದ್ದರೆ ಮೊದಲು ಅದಕ್ಕೆ ಏನು ನಮ್ಮ ತಟ್ಟೆಯಲ್ಲಿರುವಂಥ ಒಂದು ಪ್ರಸಾದ ತುಂಡುಕೋ, ಏನೋ ಬೆಲ್ಲ ಇತ್ಯಾದಿ ಏನೋ ಎತ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ತುಂಡುಕಲ್ಲಿ ಹಾಕಿದರೆ ಅದು ಮೂಸಿ ನೋಡಿಕೊಂಡು ಏನೋ ಮಾಡ್ಕೊಂಡು ಹೊರಟೋಗುತ್ತೆ. ಅದು ಆಗೋದಿಲ್ಲ, ಎಂಜಿಲಾಗೋಗುತ್ತೆ ಈ ಪ್ರಸಾದ ನಾವು ಎತ್ಕೊಂಡು ಹೋಗ್ತಾ ಇರೋದು. ಈಶ್ವರ ಸರ್ವಭೂತಾನ, ಇದು ಉದ್ದೇಶ ಅರ್ಜುನ ತಿಷ್ಠತ. ಇದು ನೀನು ಮೊದಲು ತಿಳ್ಕೋ ಸಫಿ, ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸಾರ್ವತ್ರಿಕ ಸಹೋದರ ಭಾವ, ಜಾತಿ ವ್ಯವಹಾರ ಇಲ್ಲ, ಇಲ್ಲಿ ಏನು ವ್ಯತ್ಯಾಸಗಳಿಲ್ಲ. ನಡೆದಾಗ ಮಾತ್ರ, ಇಲ್ಲದೆ ಹೋದರೆ ನಾನೇ ಬೇರೆ, ಅವನೇ ಬೇರೆ. ಚೇರ್ ಮೇಲೆ ಕೂತಿರೋರ ಬೇರೆ, ಕೇಳಿಸ್ಕೊಳ್ತಾ ಇರೋರ ಬೇರೆ. ಸಂದರ್ಭಾನುಸಾರ ನಾವಲ್ಲಿ ಕೂತಿರ್ಬೋದು, ಸಂದರ್ಭಾನುಸಾರ ಇನ್ನೊಬ್ಬರು ಇಲ್ಲಿ ಕೂತಿರಬಹುದು. ಆದರೆ ವಿಷಯ ಒಂದೇ, ತಿಳುವಳಿಕೆ. ಈತನ ನಡವಳಿಕೆಗೋಸ್ಕರ ಹೇಳ್ತಾ ಇದ್ದಾನೆ, ನಾವು ನಡವಳಿಕೆಗೋಸ್ಕರ ಕೇಳ್ಕೊಳ್ಬೇಕು ಅಷ್ಟೇ. ಆ ಪುಣ್ಯಾತ್ಕಿತ್ತಿ ಆತ್ಮ ಎಲ್ಲಿದೆಯೋ ಏನೋ ಗೊತ್ತಿಲ್ಲ. ನೋಡಿ ಚಾಟಿ ಹೆಂಗಿದೆ ಅಂತ. ಚಾಟಿ ಈಶ್ವರ ಸರ್ವಭೂತಾನ. ಆದ್ದರಿಂದ ನಾವು ಇದನ್ನು ತಿಳಿದು ನಮ್ಮ ಮಾಯೆಯನ್ನು ತೊಲಗಿಸ್ಕೊಂಡು ಅದರಂತೆ ನಡೀಬೇಕು. ಆ ಸೂತ್ರ ಇನ್ನೊಂದು ಹೇಳ್ತಾರೆ ಅದರಲ್ಲೇನೆ. ಇದು 61 ಆಯಿತು, ಇದು 62. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯ ಶಾಶ್ವತಂ. ಎಲ್ಲ ಕಡೆ ಅರ್ಜುನ, ಎಲ್ಲ ಕಡೆ ದೇವರು ಇದ್ದಾನೆ ಅಂತಂದಾಗ ನಾವು ಅದನ್ನು ಗಮನಿಸಿ ಪ್ರತಿಯೊಬ್ಬರಿಗೂ ಇಲ್ಲಿ ಶರಣಾಗತ ಆಗಬೇಕು. ಅರ್ಜುನ, ನೀನು ಅದಕ್ಕೆ ಶರಣಾಗತನಾಗು. ಎಲ್ಲ ರೀತಿಯಿಂದಲೂ ಪರಮಾತ್ಮನು ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊಂಡ ಮೇಲೆ ಅನನ್ಯ ಭಾವದಿಂದ ಶರಣಾಗತಿಯನ್ನು ಹೊಂದು. ಅರ್ಜುನಿಗೆ ತಿಳಿಸ್ತಾ ಇದ್ದಾರೆ. ಅರ್ಜುನ ಅಂದರೆ ನಾವು ಆ ಚೈತನ್ಯ ತಿಳಿಸ್ತಾ ಇದೆ.
ಭಗವದ್ಗೀತೆಯಲ್ಲಿ ಮೂಲಕ ಆ ಚೈತನ್ಯ ನಮಗೆ ತಿಳಿಸ್ತಾ ಇದೆ, ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ತಿಳಿದ ಮೇಲೆ ನಾವು ಅದಕ್ಕೆ ಆ ಬೋಧನೆಗೆ ಶರಣಾಗತಿಯಾಗಿ ಎಲ್ಲರಲ್ಲೂ ನಾನು, ನನ್ನಲ್ಲಿ ಎಲ್ಲರೂ ಅನ್ನೋ ಭಾವನೆಯಿಂದ ನಡಿಬೇಕು. ಇಲ್ಲಿ ಎಲ್ಲರೂ ಅಂತಂದರೆ ಸೃಷ್ಟಿ ನಮಗೆ ಕಣ್ಣು ಕಾಣಿಸುವಂಥ ಚಲನೆಯಲ್ಲಿ ಇರುವಂಥದ್ದನ್ನೇ ತೆಗೆದುಕೊಳ್ಳೋಣ. ಪ್ರಾಣಿ ಪಕ್ಷಿ ಸಸ್ಯದಿಂದ ಈಚೆಗೆ ತೆಗೆದುಕೊಳ್ಳೋಣ. ನನ್ನಲ್ಲಿರೋ ಅಂಶ ಆ ಪ್ರಾಣಿಯಲ್ಲೂ ಇದೆ, ಆ ಸಸ್ಯದಲ್ಲೂ ಇದೆ ಅಂತ ಭಾವನೆ ಬಂದರೆ ನಮ್ಮ ನಡೆ ನುಡಿ ಮಾರ್ಗ ಬದಲಾವಣೆ ಆಗೇ ಆಗುತ್ತೆ. ಇವತ್ತಲ್ಲದೆ ಹೋದರೆ ನಾಳೆ. ಭಗವದ್ಗೀತೆಯಲ್ಲಿ ಹೇಳಿರೋದು ಇದು. ಅನಂತರ ಮನ್ಮನಾಭವ ಮದ್ಭಕ್ತೋ 65ನೇ ಸೂತ್ರ ಇದು. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಸಿ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಬೋಧನೆ ಹೇಗಿದೆ ಅಂತಂದರೆ ಸನ್ಮಾರ್ಗ, ಬೋಧನೆ, ತಿಳುವಳಿಕೆ. ಕೃಷ್ಣ ಹೇಳ್ತಾ ಇದ್ದಾನೆ ನನ್ನಲ್ಲಿ ಅಂದರೆ ಇಲ್ಲಿ ಕೃಷ್ಣ ಅಂತಂದರೆ ಪ್ರಜ್ಞೆ, ಬೋಧನೆ. ಇಲ್ಲಿ 4 ಪದ ಬಂದಿದೆ. ಏನಪ್ಪ ಅಂತಂದರೆ ಈ ಜ್ಞಾನ ಪ್ರಸಾರವನ್ನು, ಈ ತಿಳುವಳಿಕೆಯನ್ನು ನೀನು ಯಾವ ರೀತಿ ಭಾವಿಸಬೇಕು ಅಂತ 4 ಪದಗಳು ಇಲ್ಲಿ ಉಪಯೋಗಿಸಿದ್ದಾರೆ. 4 ಪದಗಳನ್ನು ನಾವು ಕೇಳಿಸ್ಕೊಂಡ್ರೆ ಆಗ ನಮ್ಗೆ ಅರ್ಥ ಆಗತ್ತೆ. ನನ್ನಲ್ಲಿ ಮನಸ್ಸಿಡು ಅಂದರೆ ದೇವರು ಬೇರೆ, ಅರ್ಜುನ ಬೇರೆ ಅಂತ ಭಾವನೆ ಅಲ್ಲ. ಆ ತಿಳುವಳಿಕೆ, ಸನ್ಮಾರ್ಗ, ಆ ಸನ್ಮಾರ್ಗವನ್ನು ಗಮನಿಸು. ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು. ಆ ಸನ್ಮಾರ್ಗ ಏನು ಹೇಳುತ್ತೆ ಅದರಂತೆ ನಡೆಯುವವನಾಗು. ಸನ್ಮಾರ್ಗ ಏನು ಹೇಳುತ್ತೆ ಅದರಂತೆ ನಡೆಯುವವನಾಗು ಅಂತಂದಾಗ ನಾನು ಬೇರೆ, ಅರ್ಜುನ ಬೇರೆ, ಕೃಷ್ಣ ಬೇರೆ ಅನ್ನೋ ಭಾವನೆ ಇಲ್ಲ. ಅಲ್ಲಿ ಸನ್ಮಾರ್ಗ ದೇವರು ತೋರಿಸ್ತಾ ಇರೋರು. ಅದರಂತೆ ನಾನು ನಡೆದಾಗ ನಿಜವಾಗಿಯೂ ಆ ಅಂಶವಾದ ನಾನು ಒಂದು ಬದಲಾವಣೆಗೆ ಗುರಿಯಾಗ್ತೇನೆ, ತಲುಪ್ತೇನೆ. ನನ್ನನ್ನು ಆರಾಧಿಸು. ನನ್ನನ್ನು ಆರಾಧಿಸುತ್ತಿದ್ದಾರೆ ರಘುಪತಿ ರಾಘವ ರಾಜಾರಾಮ ರಘುಪತಿ ರಾಘವ. ಇದೆಲ್ಲ ಆರಾಧಿಸು ಅಂತಂದರೆ ತಪ್ಪಲ್ಲ. ಅದು ಪ್ರಾರಂಭದ ಸ್ಥಿತಿ ಅದಿರಬೇಕು ನಮಗೆ. ರಘುಪತಿ ರಾಘವ ತಪ್ಪು ಅಂತ ಅನ್ಕೋಬಾರ್ದು ದಯವಿಟ್ಟು. ಪ್ರಾರಂಭದ ಸ್ಥಿತಿಯಲ್ಲಿ ನಾವಿದ್ದಾಗ ಅದರ ಅಗತ್ಯ ಇದೆ. ಆದರೆ ಆ ರಘುನು ನಾನು ಒಂದೇ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿದಾಗ ಅದರ ಅವಶ್ಯಕತೆ ಇಲ್ಲ, ತಾಳ ಹೊಡೆಯೋ ಅವಶ್ಯಕತೆ ಇಲ್ಲ. ಮನಸ್ಸಲ್ಲೇ ಸದಾ ಅವನೇ ಇರೋವಾಗ ತಾಳ ಅವನು ಬೇರೆ ಎಲ್ಲಿರ್ತಾನೆ? ನಮ್ಮಲ್ಲೇ ತಾನೇ ಇರೋದು. ನೋಡಿ ಹ್ಯಾಂಗೆ ಹೇಳಿದ್ದಾರೆ ಅನುಭವಿಸಿಟ್ರು ವ್ಯಾಖ್ಯಾನ. ನನ್ನಲ್ಲಿ ಮನಸ್ಸಿಡು ಅಂತಂದರೆ ಸದಾ ಚಿಂತನೆ ಮಾಡಬೇಕು. ಸದಾ ಮನುಷ್ಯನಾಗಿ ಹುಟ್ಟಿದ್ದೇನೆ, ನೀನು ಬೆಳಿಬೇಕಾಗಿದ್ರೆ ಹೇಗೆ ಬೆಳಿಬೇಕು? ಅದು ಬಂತು. ಒಂದು ವಾಕ್ಯ ಕೇಳಿಸ್ಕೊಂಡಿದೆ. ಎಲ್ಲರಿಗೂ ಸ್ವರ್ಗ ಸುಖ ಬೇಕು, ಸ್ವರ್ಗಸ್ಥರಾಗಲು ತಯಾರಿಲ್ಲ. ಎಲ್ಲರಿಗೂ ಸ್ವರ್ಗ ಸುಖ ಬೇಕು ನಮಗೆ. ಈ ಪ್ರಪಂಚದಲ್ಲಿ ಸ್ವರ್ಗದ ಸುಖವನ್ನು ಅನುಭವಿಸ್ಬೇಕು, ಆದರೆ ಸ್ವರ್ಗಕ್ಕೆ ಹೋಗೋದಕ್ಕೆ ತಯಾರಿಲ್ಲ. ಸ್ವರ್ಗಕ್ಕೆ ಹೋಗಬೇಕಾಗಿದ್ರೆ ಜೀವನದಲ್ಲೇ ಒಂದಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬೇಕು. ಹೋಗ್ತೇವೆ ಇವತ್ತಲ್ಲ ನಾಳೆ, ಯಾವುದೋ ಒಂದು ಜನ್ಮದ ನಂತರ. ಆದರೆ ಬದಲಾವಣೆಗಳು ಮಾಡಿಕೊಳ್ಳೋದು ಹೊರತು ಕೆಳಮಟ್ಟದಲ್ಲೇ ಜೀವನ ಮಾಡಬೇಕಾಗತ್ತೆ, ಕೆಳಮಟ್ಟದಲ್ಲೇ ಹುಟ್ಟಬೇಕಾಗತ್ತೆ. ಇದು ಇಲ್ಲಿ ವ್ಯಾಖ್ಯಾನಿಸ್ತಾ ಇರೋದು. ಆದ್ದರಿಂದ ನನ್ನನ್ನು ನಮಿಸು ಅಂತಂದಾಗ ನಮಸ್ಕಾರ ಹಾಕಿ ನಾನು ಇರೋದೇ ಹೀಗೆ ಅಂತ ಅನ್ಕೋಕೊಡೋದು. ನಮಿಸು ಅನ್ನೋ ಶಬ್ದ ಪೂರ್ಣವಾಗಿ ಜೀವನದಲ್ಲಿ ಇದನ್ನು ಅಳವಡಿಸಿಕೋ ಅಂತ. ನನ್ನನ್ನು ನಮಿಸು ಅಂತಂದರೆ ಹೇಳಿದಾರಪ್ಪ ಕೃಷ್ಣ ಪರಮಾತ್ಮ ಅರ್ಜುನನಿಗೆ, ಒಂದು ನಮಸ್ಕಾರ ಕೊಡ, ಫೋಟೋಗೋ ಮರಕ್ಕೋ ಇತ್ಯಾದಿ ದೇವಸ್ಥಾನದಲ್ಲೋ ಅಂತಲ್ಲ. ಅದರಂತೆ ನೀನು ಜೀವಿಸು. ನೋಡಿ ಹೇಗಿದೆಯಾ ಶ್ಲೋಕ. ಇದು 4ನೇ ಹಂತದವರೆಗೆ. 5ನೇ ಹಂತದ್ದು ಅದನ್ನು ದಾಟೋದು ಹೇಗೆ ಅಂತ ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ. ಪುನಃ ಭಗವದ್ಗೀತೆಯಲ್ಲೇ ಬಂದಿದೆ. ಭಕ್ತಿಪೂರ್ವಕವಾಗಿ ನಾನು ಭಕ್ತ ಅಂತ ಓದ್ತಾ ಇದ್ದೀವಿ ವಿನಃ ಕೆಲವು ಸೂತ್ರಗಳ ಶ್ಲೋಕಗಳ ಅಂತರಾರ್ಥ ಇನ್ನೂ ನಮ್ಮ ಗಮನಕ್ಕೆ, ಅನೇಕ ಜನಕ್ಕೆ ನಾವು ತೆಗೆದುಕೊಂಡಿಲ್ಲ, ಬಂದಿಲ್ಲ ನಮಗೆ. ಇಲ್ಲಿ
ಅದೇ ಭಗವದ್ಗೀತೆಯ ಕೊನೆಯ ಶ್ಲೋಕ, 78ನೇ ಶ್ಲೋಕ. ಕೊನೆ ಅಂತಂದರೆ ಮೋಕ್ಷ ಸನ್ಯಾಸ ಯೋಗದಲ್ಲಿ. ಅಲ್ಲಿ ಸಂಜಯ ಹೇಳೋದು ಈ ಶ್ಲೋಕನ. ಸಂಜಯ ಅರ್ಥ ಮಾಡಿಕೊಂಡಿರುವಂಥ ಒಬ್ಬ ಸಾಧಕ ಸಂಜಯ ಅಂತಂದರೆ. ಹೆಸರು ಮುಖ್ಯ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರೋದ್ರಿಂದ ಸಂಜಯ ನಿಮಿತ್ತ, ಆ ಹೆಸರು ನಿಮಿತ್ತ ಯಾರಪ್ಪ ಅಂತಂದರೆ ಅಷ್ಟೋ ಇಷ್ಟೋ ಅರ್ಥ ಮಾಡಿಕೊಂಡಿರುವಂಥ ವ್ಯಕ್ತಿ ಅಂತ ಭಾವಿಸ್ಕೊಳ್ಬೇಕಿಲ್ಲಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ, ಅಲ್ಲಿ. ಇಲ್ಲಿ ಎಲ್ಲಿ ಕೃಷ್ಣ ಇರ್ತಾನೋ, ಯೋಗಿ ಕೃಷ್ಣ, ಧನುರ್ಧಾರಿ ಅರ್ಜುನ ಇರ್ತಾನೋ ಅಲ್ಲಿ ಜಯ, ವಿಜಯ ಇತ್ಯಾದಿ ಇತ್ಯಾದಿ ಲಭಿಸುತ್ತೆ. ಅದರ ವ್ಯಾಖ್ಯಾನ ಅನಿ ಬೆಸೆಂಟ್ರ ವ್ಯಾಖ್ಯಾನ. ಇಲ್ಲಿ ಬೇರೆಯವರು ತಪ್ಪು ಹೇಳಿದ್ದಾರೆ ಅನ್ನೋ ಭಾವನೆ ಬರಬಾರ್ದು. ಆನಿ ಬೆಸೆಂಟ್ರ ವ್ಯಾಖ್ಯಾನ ಏನು ಹೇಳ್ತಾ ಇದ್ದಾರೆ, ಎಲ್ಲಿ ಆ ವಿಶ್ವ ಚೈತನ್ಯ ಬೋಧನೆ ಮಾಡ್ತಾ ಇರುತ್ತೋ, ತಿಳುವಳಿಕೆ ಕೊಡ್ತಾ ಇರುತ್ತೋ, ಅದನ್ನು ಸಾಧಕರಾದ ನಾವು ಅರ್ಜುನ ನಿಮಿತ್ತ ಹೆಸರು ಸಾಧಕರಾದ ನಾವು ಬೋಧನೆ ವಿಶ್ವ ಚೈತನ್ಯದ್ದು, ಅದರಂತೆ ನಡಿಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರುವಂಥ ಸಾಧಕರು ಇರ್ತಾರೋ ಅಲ್ಲಿ, ತತ್ರ ಅಲ್ಲಿ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮಮ, ಅಲ್ಲಿ ಶಾಶ್ವತವಾದ ಜಯ ಇದ್ದೇ ಇರುತ್ತೆ. ಪ್ರಪಂಚ ಮುಂದುವರಿಯುತ್ತೆ. ಯಾವುದು ಸನ್ಮಾರ್ಗದ ಬೋಧನೆ ಕೊಡ್ತಾ ಇರುತ್ತೋ, ಆ ಸನ್ಮಾರ್ಗದ ಬೋಧನೆ ನಡೆಯುವಂಥವ್ರು ಇರ್ತಾರೋ, ಅದರಂತೆ ನಡೆಯಲು ಪ್ರಯತ್ನ ಮಾಡ್ತಾ ಇರ್ತಾರೋ ಅಲ್ಲಿ ಜಯ ಇದ್ದೇ ಇರುತ್ತೆ. ಸಂಸರಣೆಯಲ್ಲಿ ಜನ ಮುಂದಕ್ಕೆ ಹೋಗ್ತಾನೇ ಇರ್ತಾರೆ. ಇದು ಈ ಶ್ಲೋಕದ ಅರ್ಥ. ಯತ್ರ ಯೋಗೇಶ್ವರ ಕೃಷ್ಣ, ನೋಡಿ ಇಲ್ಲಿ ಕೃಷ್ಣ ನಿಮಿತ್ತ ಹೆಸರು ಭಗವದ್ಗೀತೆನಲ್ಲಿದೆ, ನಾವು ನಂಬಿದ್ದೀವಿ. ಕೃಷ್ಣ ಇದ್ದಾನೆ, ಅರ್ಜುನ ಇದ್ದ ಆ ಕಾಲದಲ್ಲಿ, ಅರ್ಜುನಿಗೆ ಕೃಷ್ಣ ಬೋಧನೆ ಮಾಡ್ದ, ಆ ಬೋಧನೆಯಂತೆ ನಡೆದ್ನಲ್ಲ, ಆಗ ಜಯ ಲಭಿಸುತ್ತೆ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸಂಜಯ ಹೀಗೆ ಇದೆಲ್ಲ ನಾವು ಗಮನಿಸ್ಕೋಬೇಕು. ಸಾಹಿತ್ಯ ಏನೋ ಹೇಳಿದ್ರು 4 ದಿನದಿಂದ, ಎಲ್ಲೋ ಬವಾಲಿನಲ್ಲಿ ಕ್ಯಾಂಪ್ ಅಂತೆ, ನೋಡಿದ ಜಾಗ ನೋಡಲೇಬೇಕು, ಸುತ್ತಲೂ ಏನೋ ಇದೆಯಂತೆ ಋಷ್ಯಾಶ್ರಮಗಳು, ಅದು ಇದು ನೋಡಬೇಕು, ತಪ್ಪಲ್ಲ. ಯಾಕೆ ಅಂತಾರೆ, ಋಷಿಮುನಿಗಳು ಪ್ರಯಾಣ ಮಾಡಿ ಕೂತಿರೋ ಸ್ಥಳಗಳು ಅನೇಕ ಗವಿಗಳು ಹೋಗಬೇಕು. ಯಾಕೆ ಅಂದರೆ ಆ ಅಣು ಅಲ್ಲಿದ್ದೇ ಇರುತ್ತೆ. ಅವ್ರು ಇವಾಗ ಇಲ್ಲದೆ ಹೋದ್ರೂ ತಪ್ಪಲ್ಲ. ಇವತ್ತಲ್ಲ, ಅದು ಆ ಅಣುವನ್ನು ನಾವು ತೆಗೆದುಕೊಂಡು ಬೆಳೆಯುವ ಶಕ್ತಿ ಬಂದೇ ಬರುತ್ತೆ ನಮಗೆ. ಆಗ ನಮ್ಮಲ್ಲಿ ಬದಲಾವಣೆ ಕಾಣಬರುತ್ತೆ. ಅದಕ್ಕಾಗಿ ಹೋಗಬೇಕು ಅಂತ ಹೇಳಿ ಒಂದು ಸಂದರ್ಭ ಒದಗಿದಾಗ, ಒಂದು ಸುಸಂದರ್ಭ, ಅದನ್ನು ನೆಗ್ಲೆಕ್ಟ್ ಮಾಡಿ ಹೋಗಬೇಕು ಅಂತ ಮನಸ್ಸು ಮಾಡಬಾರ್ದು ಅಷ್ಟೆ. ಅವನು ಇಲ್ಲೇ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ ಅನ್ನೋ ಭಾವನೆ ಇದ್ದರೆ ಸ್ವಲ್ಪ ನಿಧಾನ ಮಾಡ್ತೀವಿ, ಆ ಕಡೆ ಗಮನ ಕೊಡೋದು. ನಾವು ಬದಲಾವಣೆ ತಂದುಕೊಳ್ಬೇಕು. ಇನ್ನು 20 ಅಂಶಗಳನ್ನು ಕಿವಿಗೆ ಹಾಕ್ಕೊಳ್ಳೋಣ. 4ನೇ ದೀಕ್ಷೆಗೆ ಬಂದಿದ್ದೇವೆ ಇವಾಗ ಅಂದುಕೊಳ್ಳೋಣ. ಜ್ಞಾನಿಗಳಾದವರು ಮಾತ್ರ, ಕರ್ಮಾತೀತರು ಮಾತ್ರ 5ನೇ ದೀಕ್ಷೆಗೆ ಹೋಗೋದು. ಜ್ಞಾನಿಗಳು ಕರ್ಮಾತೀತರು, ಯಾವ ಲೋಪದೋಷಗಳು ಇಲ್ಲದೆ ಇರುವವರು. ಇಲ್ಲೊಂದು ಕತೆ, ಉಪನಿಷತ್ನಲ್ಲಿ ಒಂದು ಕತೆ ಬರ್ತಾ ಇದೆ, ಈಗ ಒಳಿತು. ಅದನ್ನು ತಮ್ಮ ಮುಂದೆ ನಿವೇದನೆ ಮಾಡ್ಕೊಳ್ತೇನೆ. ಏನಪ್ಪ ಅಂತಂದರೆ, ಕೇಳಿಸ್ಕೊಂಡಿರ್ತೀವಿ, ಉಪನಿಷತ್ತು ಓದಿರೋರು ಸುಮ್ಮನೆ ಇರೋದಿಲ್ಲ ಅಂತ ಒಳ್ಳೆಯ ಕಥೆಗಳನ್ನು ಬಿಡದೆ ಹೇಳ್ತಾರೆ ಸಿಕ್ಕಿದ ಸಂದರ್ಭಗಳಲ್ಲಿ. ಇಬ್ಬರು ಸಾಧಕರು, ಋಷಿಗಳು, ಮುನಿಗಳು. ಸಾಧಕರು, ಋಷಿಗಳು, ಮುನಿಗಳು. ಕೊನೆ ಹಂತಕ್ಕೆ ಬಂದವರನ್ನು ಮುನಿಗಳು ಅಂತ ಅನ್ನುವುದು. ಕೊನೆ ಹಂತಕ್ಕೆ ಬಂದಿರ್ತಾರೆ. ಒಂದು ಕಡೆ ಇಬ್ಬರು ತಪಸ್ಸು ಮಾಡ್ತಾ ಇದ್ರು. ತಪಸ್ಸಿನ ಫಲ ಭಗವತ್ ಸಾಕ್ಷಾತ್ಕಾರ, ಕೊನೆಯದು ಮುಕ್ತಿ. ಆ ಹಂತಕ್ಕೆ ಬಂದಿದ್ದಾರೆ, 4ನೇ ದೀಕ್ಷೆಗೆ ಬಂದಿದ್ದಾರೆ.
ಜೀವನ ಮುಕ್ತ ಸ್ಥಿತಿಗೆ ಹೋಗಬೇಕು. ಅಂಥ ಸಾಧಕರಿಗೆ ಭಗವಂತ ಪ್ರತ್ಯಕ್ಷ ಆದ. ಭಗವಂತ ಇಬ್ಬರು ಆ ಒಂದು ಕಾಡಿನ ನದಿಯ ದಡದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ತಪಸ್ಸು ಮಾಡ್ತಾ ಇದ್ದಾರೆ. ಆ ಸಾಧುಗಳು, ಸನ್ಯಾಸಿಗಳು, ಆ ಮುನಿಗಳು. ಒಬ್ಬರ ಹತ್ರ ಭಗವಂತ ಹೋಗಿ, ನೋಡಪ್ಪ, ನಿನ್ನ ಭಕ್ತಿಗೆ, ನಿನ್ನ ತಪಸ್ಸಿಗೆ ಇಷ್ಟು ದಿನದ ಶ್ರಮದ ಫಲವಾಗಿ ನಾನು ನಿನಗೆ ಪ್ರತ್ಯಕ್ಷ ಆಗಿದ್ದೀನಿ. ನಿನಗೇನು ಬೇಕು ವರ ಕೇಳು, ಕೊಡ್ತೇನೆ ಅಂದರು. ಜೀವನ ಮುಕ್ತ ಸ್ಥಿತಿಗೆ ಬಂದಿರೋರು ಆ ಋಷಿ. ಆಮೇಲೆ ಇನ್ನೊಂದು ಕಡೆ ಕೂತಿದ್ದಾರಲ್ಲ, ಅವರೂ ಸಮೇತ ಅದೇ ಮಟ್ಟದಲ್ಲಿದ್ದಾರೆ. ಇಬ್ಬರೂ ಬಹಳ ಬೆಳೆದ ವ್ಯಕ್ತಿಗಳು, ಮುನಿಗಳಾಗಿದ್ದಾರೆ. ನಿನಗೇನು ಬೇಕಪ್ಪ ವರ ಕೇಳು ಅಂತಂದಾಗ ಕೇಳ್ದ ಒಳ್ಳೆ ವರ. ಏನಪ್ಪ ಅಂತಂದರೆ, ನಮ್ಗೆ ಅನ್ವಯಿಸೋದಿಲ್ಲ, ಬೇರೆ ಅನ್ವಯಿಸ್ಬಹುದು. ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡೋಣ ಇದನ್ನು. ಈಗ ಅಲ್ಲದೆ ಹೋದ್ರೂ ಹೊರಗೋಗ್ಮೇಲೆ ಮನೆಯಲ್ಲಿ ಯೋಚನೆ ಮಾಡೋಣ, ನನ್ನ ಪರಿಸ್ಥಿತಿ ಏನಾಗಿದೆ ಅಂತ. ಭಗವಂತ ಪ್ರತ್ಯಕ್ಷ ಆಗಿದ್ದಾನೆ, ನಿನಗೇನು ವರ ಬೇಕು ಅಂತಂದರೆ, ಆ ಮುನಿ ಅಲ್ಲಿ ವಾಸ ಮಾಡ್ತಾ ಇದ್ದಾರಲ್ಲ, ಆ ಮುನಿ ಏನು ಕೇಳಿದ್ರೆ ಅದಕ್ಕೆ 2 ಬೇಕು ಸ್ವಾಮಿ ನನಗೆ. ಜೀವನ ಮುಕ್ತ ಸ್ಥಿತಿ. ಇನ್ನು ಮುಂದಿರೋದು ಶ್ಲೋಕಗಳು ಅದೇನೆ, 13ನೇ ಅಧ್ಯಾಯದಲ್ಲಿದೆ. ಜೀವನ ಮುಕ್ತ ಸ್ಥಿತಿ ನಿನಗೇನು ಬೇಕು ಅಂತ ಭಗವಂತ ಕೇಳಿದಾಗ, ಆ ವ್ಯಕ್ತಿ ಏನು ಕೇಳ್ತಾನೋ ಅದ್ರಿಗೆ 2 ಕೇಳು, ನನಗೆ ಕೊಡಿ ಸ್ವಾಮಿ ಅಂದ. ಸರಿಯಪ್ಪ, ಆಮೇಲೆ ನಾನು ಬರುವುದಿಲ್ಲ, ಪುನಃ ಯಾಕೆ ಬರೋದು, ಅಲ್ಲೇ ತಥಾಸ್ತು ಅಂತ ಹೇಳ್ತೀನಿ, ನಿನಗೆ ಸಿಕ್ಕುತ್ತೆ, ನಾನು ವೈಕುಂಠಕ್ಕೆ ಹೋಗ್ತೀನಿ, ಸ್ವರ್ಗ ಏನು ಕೈಲಾಸಕ್ಕೆ ಹೋಗ್ತೀನಿ ಅಂತ ದೇವರು ಹೊರಟೋದ್ರು. 2ನೇ ಮುನಿ ಹತ್ರ ಹೋದರು. ಮಹಾಶಯ, ಭಾಳ ಶ್ರದ್ಧೆಯಿಂದ ತಪಸ್ಸು ಮಾಡಿದ್ದೀಯಾ, ಸಾಧನೆ ಮಾಡಿದ್ದೀಯಾ, ನಿನ್ಗೇನು ಬೇಕೋ ಕೇಳಪ್ಪ, ವರ ಕೊಡ್ತೀನಿ ಅಂದಾಗ ಆತನೇನು ಕೇಳಬೇಕು? ಆ ಸ್ವಾಮಿ ಕೆಳಗಡೆ ಮುನಿ ಇದ್ದಾನಲ್ಲ, ಆತನೇನು ಕೊಟ್ಟರು ಸ್ವಾಮಿ ವರ? ಯಾಕೆ ಬೇಕಾಗಿತ್ತು ನಮಗೆ ಅಂತಂದಾಗ ದೇವರು ಇರುವುದನ್ನು ಹೇಳಿದ್ರು. ನಿನಗೇನು ಕೊಡ್ತೀನೋ ಅದ್ರ 2 ಕೇಳಿದ್ನಪ್ಪ ಆ ಮುನಿ. ಈತ ಸುಮ್ಮನೆ ಸ್ವಲ್ಪ ಹೊತ್ತು 1 ನಿಮಿಷ ಇದ್ದಿದ್ದೆ. ಹಾಗಾದರೆ ನನಗೊಂದು ಕಣ್ಣು ಹೋಗಿಲಿ ಸ್ವಾಮಿ ಅಂದ. ನನಗೊಂದು ಕಣ್ಣು ಹೋಗ್ಲಿ ಅಂದರೆ ಕೆಳಗಿನ ಋಷಿಗೆ ಏನಾಗಬೇಕು? ಅದ್ರ 2 ತಾನೇ. ಅದಕ್ಕೆ 2 ಹೋಯ್ತು. ಇದು ಯಾಕೆ ಈ ಕತೆ ಬಂದಿದೆ ಅಂತಂದರೆ, ತಿಳುವಳಿಕೆಯಲ್ಲಿ ಜೀವನದಲ್ಲಿ ಒಂದು ಹಂತಕ್ಕೆ ಬಂದಿದ್ದೇವೆ. ನಾವು ಬಂದಿದ್ದೇವೆ, ನಿಜವಾಗಿಯೂ ಬಂದಿದ್ದೇವೆ. ಆದರೂ ಸಮೇತ ಕೋರಿಕೆ ನೋಡಿ ಏನಿದೆಯೋ, 1ಕ್ಕೆ 2 ಸುಖ, ಸಂತೋಷ, ಪಕ್ಕದ ಮನೆಯವ್ರು ನೋಡಿದ್ರೆ ನಾನು ಇನ್ನೂ ಚೆನ್ನಾಗಿರ್ಬೇಕು, ಒಂದು ಉಪನ್ಯಾಸ ಇಲ್ಲಿ ಇರುವುದೋ ಇಲ್ಲದ್ದೋ ಇಲ್ಲಿ ಹೇಳ್ತಾ ಇರ್ತಾರೆ, ಬೊಗಳ್ತಾ ಇರ್ತಾರೆ. ಅದರಲ್ಲೂ ಸಮೇತ ನಾನು ಬೊಗಳ್ಬೇಕು, ಅವ್ರಿಗಿಂತ ಚೆನ್ನಾಗಿ ಸೀಟ್ ಸಿಕ್ಕಿದ್ರೆ ಸಾಕು, ನಾನು ಮಾತಾಡಬೇಕು ಅಂತ ಎತ್ತಾಗ್ತಾ ಇರುತ್ತೆ ನಮಗೆ. ಈ ತಿಳುವಳಿಕೆ ಕೊಡೋದಕ್ಕೆ ಈ ಕತೆ, ಉಪನಿಷತ್ತಿನ ಕತೆ. ಉಪನಿಷತ್ತು ಹೆಸರು ಬರ್ತೋಗಿದ್ದೀನಿ, ಓದಿ. 9 ಉಪನಿಷತ್ತುಗಳ ಸಾರ ಸಂಗ್ರಹ ಅಂತೇಳಿ ನಮ್ಮಲ್ಲಿದೆ. ಪುಸ್ತಕ ತೆಗೆದುಕೊಂಡು ಓದಿ. ಕಥೆಗಳು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ಕಥೆಗಳು ಅದರಲ್ಲಿರೋದು. ಸನ್ಮಾರ್ಗ ತೋರಿಸುತ್ತೆ. ಓದೋಣ, ಎಲ್ಲರೂ ಓದೋಣ, 1-2 ಸಲ ಓದೋಣ. ಈ ಕಥೆಗಳೆಲ್ಲ ಬರುತ್ತೆ, ಈ ಕಥೆಗಳೆಲ್ಲ. ಆದ್ದರಿಂದ ನಾವು ಯಾವ ರೀತಿ ತಿದ್ದುಪಡಿ ಮಾಡಿಕೊಳ್ಳಬೇಕು ಅನ್ನೋದಿಲ್ಲಿ ಇರುವುದು. ಜೀವನದಲ್ಲಿ ಏನು ಬದಲಾವಣೆ ಮಾಡಿಕೊಳ್ಳಬೇಕು. ಭಗವದ್ಗೀತೆ ಓದ್ತೇವೆ, ಅದರಂತೆ ನಡೆಯುವಂಥ ಪ್ರಯತ್ನ ಮಾಡ್ತೇವೆ. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಭಗವದ್ಗೀತೆ ಪುಸ್ತಕ ನಮ್ಮಲ್ಲಿದ್ದರೂ ಪ್ರಯೋಜನ ಇಲ್ಲ. JK ಅವರು ಹೇಳ್ದಂಗೆ ಇನ್ನು ಬೇರೆ ಎಬ್ಬಿ ಸಾಕ್ಬೇಕಷ್ಟೆ. ನೋಡಿ ಹೇಗಿದೆಯಾ, ಅದು ಹೊತ್ಕೊಳ್ತೇವೆ. ಸದ್ಗ್ರಂಥ ಅದನ್ನು ವಿಶೇಷವಾದ ರೀತಿಯಲ್ಲೇ ಅದಕ್ಕೆ ಗೌರವ ಕೊಟ್ಟು ನಾವು ಅದನ್ನು ಪಠಿಸಬೇಕು. ಏನಾದರೂ ವ್ಯತ್ಯಾಸವಾದರೆ ನಮ್ಮ ಜೀವನದಲ್ಲೂ ಸಮೇತ ಇದು ಪುಸ್ತಕ ಜಡವಸ್ತು, ಆದರೆ ತಿಳುವಳಿಕೆ ತುಂಬ ಇದೆ. ಅದೇನು ಪುಸ್ತಕ ಅಂತ ಹೇಳಿ ಕೆಳಗಾಕ್ಕೊಳ್ಳೋದು, ತಲೆ ದಿಂಬಾಗಿ ಉಪಯೋಗಿಸೋದು ಅಂತ ಗ್ರಂಥಗಳೆಲ್ಲವೂ.
ಆದ್ದರಿಂದ ಇದು ಎಚ್ಚರಿಕೆಯಿಂದ ಈ ಜ್ಞಾನವನ್ನು ನಾವು ಪಡೆದು ಅದರಂತೆ ನಡೆಯುವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ. ಇನ್ನು ಬುದ್ಧಿವಂತರಾಗಿದ್ದೇವೆ, 4ನೇ ದೀಕ್ಷೆಗೆ ಬಂದಿದ್ದೇವೆ, ಇನ್ನೂ ಅಲ್ಲಿ ಏನೇನು ಕೊರತೆಗಳಿದೆ ಅನ್ನುವುದು ಸ್ವಲ್ಪ ಕಿವಿಗೆ ಹಾಕ್ಕೊಳ್ಬೇಕು. ಇನ್ನು ಒಂದು 20 ಪಾಯಿಂಟ್ ಇದೆ. ಏನು ಭಾಳ ದೊಡ್ಡದೇನಲ್ಲ, ಒಂದೇ ಸಲ ಓದಿದ್ರೂ ಅರ್ಥ ಆಗುತ್ತೆ. ಆ ಪಾಯಿಂಟ್ನ ಅರ್ಥ ಮಾಡಿ ಕೇಳಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಅದು 13ನೇ ಅಧ್ಯಾಯ, ಜ್ಞಾಪಕ ಇಟ್ಕೊಂಬ. 13ನೇ ಅಧ್ಯಾಯ ಅದು. 7ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ 7, 8, 9, 10, 11, 5. ಈ 5ರಲ್ಲಿ 21 ಅಂಶ ಇದೆ. ಮೊದಲನೇದರಲ್ಲೇ 8 ಅಂಶ ಇದೆ. ಮೊದಲನೇದರಲ್ಲಿ 8 ಪದ ಇದೆ. ಆ 8 ಪದದ ಅರ್ಥ ನಾವು ಕೇಳಿಸ್ಕೊಳ್ಬೇಕಾಗಿದೆ. ಭಗವದ್ಗೀತೆ ಓದಿದರೆ ಪುಣ್ಯ ಬರುತ್ತೆ. ಆ ನಂಬಿಕೆಯಿಂದ ನಾವು ಭಗವದ್ಗೀತೆ ಓದಿದರೆ ಪುಣ್ಯ ಬರುವುದಿಲ್ಲ. ಅದರಂತೆ ನಡೆದಾಗ, ಅದರಂತೆ ಅವ್ರು ಏನು ತಿಳುವಳಿಕೆ ಕೊಟ್ಟಿದ್ದಾರೆ ಅದರಂತೆ ನಡೆದಾಗ ಸ್ವಲ್ಪ ಬದಲಾವಣೆ ಅಷ್ಟೆ. ಈಗ 13ನೇ ಅಧ್ಯಾಯಕ್ಕೆ ಹೋಗೋಣ. ಒಂದು ಸೂತ್ರದಲ್ಲೇ 8 ಪದ ಬಂದಿದೆ ಒಂದು ಶ್ಲೋಕದಲ್ಲೇ. ಎಷ್ಟು ದಿನ ಅದನ್ನು ಮನನ ಮಾಡಿ ಚಿಂತನೆ ಮಾಡಿ ಅಲ್ಲೇ ಇದ್ದು ಮಾಡಿದರೆ ಆ ಒಂದು ಶ್ಲೋಕ ಬಿಟ್ಟು ಆ 8 ಪದ ಬಿಟ್ಟು ಈಚೆಗೆ ಬರೋಕ್ಕಾಗಲ್ಲ. ಇನ್ನೂ ಕೊರತೆ ಕಾಣಿಸುತ್ತೆ ನಮ್ಮಲ್ಲಿ. ಕಾಣಿಸುತ್ತೆ ಕೊರತೆ. ಮುಂದಿನ ಶ್ಲೋಕಕ್ಕೆ ಹೋಗುವುದಿಲ್ಲ, 8ನೇ ಶ್ಲೋಕಕ್ಕೆ ಹೋಗುವುದಿಲ್ಲ. ನಾವು 7ನೇ ಶ್ಲೋಕದ ಪದಗಳ ಅರ್ಥ ತಿಳಿದು ಅದರಂತೆ ನಡೆಯುವ ಪ್ರಯತ್ನ ಮಾಡಿದರೆ ಪಕ್ಕ ಶ್ಲೋಕದಾಗ ಹೋಗುವುದಿಲ್ಲ. ಆಗಿದೆ ಈ 8 ಪದ. ಅದನ್ನು ಆ ಶ್ಲೋಕವನ್ನು ಹಾಗೆ ಓದ್ತೇನೆ. ಬಾಯಿಗೆ ಹೇಳುವಾಗ ಎಲ್ಲಾದರೂ ಅಪಸ್ವರ ಬರೋ ರೀತಿ ತಪ್ಪು ಹೇಳಿದ್ರೆ ಕಷ್ಟ ಆಗುತ್ತೆ. ಅಂತ ಪವಿತ್ರವಾದ ಗ್ರಂಥದ ಶ್ಲೋಕಗಳು. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿ ರಾಜ್ಯವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. 2 ಲೈನು, 4 ಚರಣ ನೋಡಿ ಹೇಗಿದೆಯಾ. 2 ಲೈನು, 4 ಚರಣ. ಒಂದು ಚರಣನೂ ಹೇಳ್ದಂತೆ ನಾವು ನಡೀತಾ ಇಲ್ಲ. ಮೊದಲನೇ ಪದ ಅಮಾನಿತ್ವಂ, ಮೊದಲನೇ ಪದ ಇದು. ಆ 8ರಲ್ಲಿ ಇದು ಮೊದಲನೇದು. ಹೆಮ್ಮೆ ಇಲ್ಲದಿರುವುದು. ಓದ್ಕೊಂಡು ಹೋಗ್ತೀವಿ. ನಮ್ಮ ಕಡೆ ತಿರ್ಕೊಳ್ಳೋಣ ಇವಾಗ. ಹೆಮ್ಮೆ ಇಲ್ಲದಿರುವುದು. ನಮ್ಮ ಜೀವನದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದೀವಿ? ಉಪನ್ಯಾಸ ಕೊಡ್ತಾ ಇದ್ದೇವೆ. ಯಾರಾದರೂ ಕೊಟ್ಟಾರ ಇಲ್ಲಿ ಕೂತ್ಕೊಂಡು ಭಗವದ್ಗೀತೆ ಈ ಶ್ಲೋಕದ ಅರ್ಥ ಹಿಂಗೆ ಹೇಳ್ದಾರ? ಹೆಮ್ಮೆ ಇಲ್ಲದಿರುವುದು. 4 ದಿನದಿಂದ ಎಂಥ ಉಪನ್ಯಾಸಗಳು ಕೇಳಿಸ್ಕೊಂಡಿದ್ದೀವಿ. ಒಳಗೊಳಗೇನೆ ನನಗೆ ಈ ಚಾನ್ಸ್ ಸಿಕ್ಕಲಿಲ್ಲ, ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಇರ್ತಾ ಇದ್ದೆ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ. 4ನೇ ದೀಕ್ಷೆ ದಾಟಬೇಕು. ಯಾವಾಗ? ಜ್ಞಾನಿಗಳಾದಾಗ, ಕರ್ಮಾತೀತರಾದಾಗ, ಅದರಂತೆ ನಡೆದಾಗ. ಈ ಭಾವನೆಯಿಂದ ನಾವು ಹೊರಬಂದು ಇಲ್ಲಿ ಹೆಮ್ಮೆ ಇಲ್ಲದಿರುವುದು ಅಂತಂದ್ರೆ ನಾವು ಎಲ್ಲಿಂದ ಬೆಳೆದು ಬಂದಿದ್ದೀವಿ? ಒಂದು ಪ್ರಾಣಿ ವರ್ಗಕ್ಕೆ ಬಂದಾದ ಮೇಲೆ ಕೊಚ್ಚೆಯಲ್ಲಿ ಸೂಕ್ಷ್ಮವಾದ ಒಂದು ಕ್ರಿಮಿಯಾಗಿ ಹುಟ್ಟಿದ್ವಿ. ಯಾವುದೋ ಜನ್ಮದಲ್ಲಿ ಒಂದು ಸಣ್ಣ ಕ್ರಿಮಿಯಾಗಿ ಕೊಚ್ಚೆಯಲ್ಲಿ, ಅಸಹ್ಯ ಪಡುವಂಥ ಕೊಚ್ಚೆಯಲ್ಲಿ ಜೀವನ ಮಾಡ್ತಾ ಇದ್ವಿ. ಈಗ ಈ ಹಂತಕ್ಕೆ, ಮನುಷ್ಯ ವರ್ಗಕ್ಕೆ ಈ ಹಂತಕ್ಕೆ ಬಂದಿದ್ದೀವಿ. ಈ ದಾರಿಯನ್ನು ಕಳಿಸ್ಬೇಕಾಗಿದ್ರೆ ಎಷ್ಟು ಜನ್ಮಗಳು ಎತ್ತಿರಬಹುದು, ಎಷ್ಟು ಜ್ಞಾನ ತಿಳುವಳಿಕೆ ಪಡೆದು ಬೆಳೆದಿರ್ಬೋದು. ಇನ್ನು ಮುಂದೆ ಹೋಗಬೇಕಾಗಿದ್ರೆ ನಾನು ಎಷ್ಟು ಬದಲಾವಣೆ ಪಡಿಬೇಕು ಅನ್ನುವ ಅಂಶ, ಅನ್ನುವ ತಿಳುವಳಿಕೆ ನಮಗೆ ಬಂದರೆ ನಿಜವಾಗಿಯೂ
ಪಕ್ಕದ ವ್ಯಕ್ತಿಗಿಂತ ನಾನು ಭಿನ್ನ, ನನಗಿಂತ ಇನ್ನೊಬ್ಬ ಭಿನ್ನ ಅನ್ನೋ ಭಾವನೆ ಹೋಗ್ಬಿಡುತ್ತೆ. ಅದು ಜ್ಞಾನದಲ್ಲಾಗಲಿ ತಿಳುವಳಿಕೆಯಲ್ಲಾಗಲಿ. ಈಗ ಇದೆ ನಾವು ಹೇಗಿದ್ದೀವಿ ಅಂತಂದರೆ, ಹಿರಿಯರೊಬ್ರು ಹೇಳ್ತಾ ಇದ್ರು ನಮ್ಮ ಹಂತ, ನಾನು 10th ಸ್ಟ್ಯಾಂಡರ್ಡಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ. 10th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರ್ತೀನಿ ನಾನು. ನಮ್ಮ ಮನೇಲಿ ಇನ್ನೊಬ್ಬ ಹುಡುಗ ತಮ್ಮ ಇರ್ಬೋದು, ಇನ್ನೊಬ್ಬರು ಮಗ ಇರ್ಬೋದು, ನಮ್ಮ ಮನೇಲಿ 1ನೇ ತರಗತಿ ಓದ್ತಾ ಇರ್ತಾನೆ. ನಾನು 10th ಸ್ಟ್ಯಾಂಡರ್ಡು, ಅವ್ನು 1st ಸ್ಟ್ಯಾಂಡರ್ಡು. ನಾನೇನು ಮಾಡ್ತೀನಿ ಅಂತಂದರೆ, ಪೂರ್ಣ ನಾನು ಅಲ್ಲಿಂದ ಬೆಳೆದವನೇ, 1ನೇ ತರಗತಿಯಿಂದನೇ ಬಂದಿದ್ದೀನಿ 10ಕ್ಕೆ. ಅದು ಅರ್ಥ ಮಾಡಿಕೊಳ್ಳದೆ ದಿನ ನಾನು ಚೆನ್ನಾಗಿ ಜ್ಞಾನಿ ಅಂತ ಅಂದ್ಕೊಂಡ್ರೆ 1ನೇ ತರಗತಿ ನಿನ್ಗೇನು ಗೊತ್ತಿಲ್ಲ, ನೀನು ಮೂಡ ಇದು ಓದ. ಆಗ್ಲಿಂದ ಬಂದವರೇ ನಾವು, ಆಗ್ಲು ABCDಗಳಿಂದ ಬಂದವರೇ ನಾವು. ಈಗ ABCDಗಳು ಬರುತ್ತೆ, ಏನೋ ಏನೋ ಆ ಈಕ್ವೇಷನ್ಸ್ ಬರುತ್ತೆ ಅಂತ ಹೇಳಿ 1ನೇ ತರಗತಿಯವ್ರನ್ನ ಬೈತೀವಿ, ನೀನು ದಡ್ಡ ಅಂತ. ನಮ್ಮ ಯೋಗ್ಯತೆ ಸರ್, ನಮ್ಮ ನಾನವರು ಇವ್ರಿಗೆ ಏನು ಹಿಂಗೆ ಕೂಗಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ನಮ್ಮ ಯೋಗ್ಯತೆ ಸಾರ್, 10ನೇ ತರಗತಿ ಹುಡುಗ 1ನೇ ತರಗತಿ ಹುಡುಗನ ಮೇಲೆ ಬೇಜಾರು ಬಿದ್ದಾಗಿದೆ ನಮ್ಮ ಯೋಗ್ಯತೆ. ಹೆಮ್ಮೆ ಇಲ್ಲದಿರುವುದು ಒಂದು ಪದ. ಆಮೇಲೆ 2ನೇ ಪದಕ್ಕೆ ಹೋಗೋಣ. ಅಧಂಬಿತ್ವಂ, ನಾನು ಧರ್ಮಿಷ್ಠನೆಂದು ತೋರ್ಪಡಿಸ್ಕೊಳ್ಳುವುದು. ನಾನು ಬಹಳ ಒಳ್ಳೆಯವನು, ಧರ್ಮ ಕಾರ್ಯಗಳಲ್ಲಿ ತೊಡಗಿರ್ತೇನೆ, ಧರ್ಮಿಷ್ಠ ತೋರ್ಪಡಿಸಿಕೊಳ್ಳುವುದು. ನಮ್ಮನ್ನು ನಾವೇ ತೆಗೆದುಕೊಳ್ಳೋಣ. ಇದು ಕೆಲವರು ಒಪ್ಪದೇ ಇರಬಹುದು. ಅವ್ರು ಒಪ್ಪೋದೇ ಇಲ್ಲ. ಹಿಂದ್ಗಡೆ ಕೂತಿದ್ದಾರಲ್ಲ ಗುಪ್ತ, ಅವ್ರಿಗೆ ತಿಳಿಸಿದ್ರೆ ಅವ್ರು ಒಪ್ಪಲೇ ಇಲ್ಲ ಅದನ್ನು. ಹಾಸ್ಪಿಟ್ಲಲ್ಲಿ ರೋಗಿಗಳು, ನಮ್ಮ ಮನೇಲಿ ಏನೋ ಒಂದು ಫಂಕ್ಷನ್ನು, ಹಾಸ್ಪಿಟ್ಲಲ್ಲಿ ರೋಗಿಗಳು, ನಮ್ಮ ಮನೆ ಫಂಕ್ಷನ್ ಫಲ ಇನ್ನೂ ಹೆಚ್ಚು ನನಗೆ ದೊರೀಬೇಕು ಅಂತೇಳಿ ಆ ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋಕೆ ಹೋಗ್ತೀವಿ. ಏನೋ ತಿಂಡಿ ಪೊಟ್ಟ ಈ ಪ್ರಸಾದ ಏನೋ ಕೊಡೋಕೆ ಹೋಗ್ತೀವಿ. ತಪ್ಪಲ್ಲ, ಕೊಡಬೇಕು, ನಮ್ಗೆ ಅರ್ಹತೆ ಇದೆ. ಮನೇಲಿ ಏನೋ ಮಾಡಿದ್ದೀವಿ, ಅದರ ಫಲ ಪ್ರಸಾದ ಅವನಿಗೂ ಹೋಗಲಿ. ಭಿಕ್ಷುಗಾರರು, ಹಾಸ್ಪಿಟ್ಲಲ್ಲಿರೋ ರೋಗಿಷ್ಟ್ರಿಗೂ ಹೋಗಲಿ, ಹಣ್ಣಂಪಲು ಬದಲಾಯಿಸ್ಕೊಳ್ಳಿ, ಎತ್ಕೊಂಡೋಗಿ ಕೊಳ್ಳಿ, ತಪ್ಪಲ್ಲ. ನಾನು ಧರ್ಮಿಷ್ಠನೆಂದು ತೋರ್ಪಡಿಸಿಕೊಳ್ಳುವುದು ಅಧಂಬಿತ್ವಂ. ಹಿಂದ್ಗಡೆನೆ ಒಂದು ಕ್ಯಾಮ್ರಾಮನ್ನ ಬುಕ್ ಮಾಡ್ಕೊಂಡು ಹೋಗಿರ್ತೀವಿ. ನಾನು ಹಣ್ಣು ಕೊಡ್ತಾ ಇದ್ರೆ ಆ ಕ್ಯಾಮ್ರಾ ಸರಿ ಮಾಡ್ಕೊಳ್ತಾ ಇರ್ತಾನೆ. ಆ ರೋಗಿ ಪಾಪ ಕೊಡುವಂತ ಕೈ ಚಾಚಿರ್ತಾನೆ, ನಾನು ಕೈಯಲ್ಲಿ ಹಣ್ಣು ಇಟ್ಕೊಂಡಿರ್ತೇನೆ. ಅವನು ಸರಿಯಾಗಿ ಕ್ಲಿಕ್ ಮಾಡುವವರೆಗೆ ನಾನು ಹಣ್ಣು ಕೊಡುವುದಿಲ್ಲ. ನಮ್ಮ ಯೋಗ್ಯತೆ ಸರ್, ಫೋಟೋ ಯೋಗ್ಯತೆ, ದಾನದ ಫಲ ಬರಬೇಕು ಅಂತಲ್ಲ. ಪೇಪರ್ನಲ್ಲಿ ನಾಳೆ ಹಾಕ್ಸ್ಕೋಬೇಕು. ಪೇಪರ್ನಲ್ಲಿ ಹಾಕ್ಸ್ಕೊಂಡ್ರೆ ಹೊಗಳ್ತಾರೆ ನನ್ನನ್ನು, ಚೇರ್ ಕೊಡ್ತಾರೆ. ಅಲ್ಲಿಗೋದ ತಕ್ಷಣ, ಓ ಇವ್ರು ನಿನ್ನೆ ನನಗೆ ಹಣ್ಣಂಪಲು ನಮ್ಮ ಹಾಸ್ಪಿಟ್ಲಲ್ಲಿ ಕೊಟ್ರಪ್ಪ, ಬನ್ನಿ ಸ್ವಾಮಿ ಅಂತ ಕರೀತಾರೆ ಅನ್ನೋ ಭಾವನೆ ಅಷ್ಟೇ. ಆ ಫಲ, ಆ ಪುಣ್ಯ ಫಲ, ನಮ್ಮ ಮನೆಯ ಪ್ರಸಾದ ಅವನು ಕೊಡಬೇಕು ಅನ್ನೋ ಫಲ, ಪುಣ್ಯ ಫಲ ಗಮನಿಸೋಲ್ಲ. ಫೋಟೋನೇ ಮುಖ್ಯ. ಅಧಂಬಿತ್ವಂ ಇದು ಬರಬೇಕು ನನಗೆ, ಈ ಆಡಂಬರತೆ ಬರಬೇಕು. ಅದು ಹೋಗುವವರೆಗೆ ಸದ್ಗುಣ, ಅದು ಕೊಡುವುದು ಸದ್ಗುಣ. ಆದರೆ ಈಗ ಜನ್ಮ ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ಜನ್ಮದಲ್ಲಿ ಫೋಟೋಗ್ರಾಫರ್ ಆಗ್ತೀವ, ಆ ರೋಗಿ ಆಗ್ತೀವ. ಹಾಸ್ಪಿಟ್ಲಲ್ಲಿ ರೋಗಿ ಯಾರೋ ಬರ್ತಾರೆ, ಹಣ್ಣೆತ್ಕೊಂಡು ಕೈ ಚಾಚೋ ಪರಿಸ್ಥಿತಿಗೆ ಬರ್ತೀವೋ ಗೊತ್ತಿಲ್ಲ. ಇದು ಸರ್ ಅಧಂಬಿತ್ವ. ಸೂಕ್ಷ್ಮತೆ 4ನೇ ದೀಕ್ಷೆಯಲ್ಲಿ ಇದ್ದೀವಿ, ಒಳ್ಳೆಯ ಸ್ಥಿತಿಗೆ ಬಂದಿದ್ದೀವಿ. ದಾನ ಧರ್ಮಗಳು ಕೊಡುವ ಹಂತಕ್ಕೆ ಬಂದಿದ್ದೇವೆ, ಸೇವೆ ಸಲ್ಲಿಸುವ ಹಂತಕ್ಕೆ ಬಂದಿದ್ದೇವೆ. ಆದರೂ ಈ ಆಸೆ ನಮ್ಮಲ್ಲೇನಾದರೂ ಇದ್ರೆ 4ನೇ ಹಂತದೋದೆ, 4ನೇ ಹಂತಕ್ಕೆ ಬಂದಿದ್ದಾನೆ, ಅವನೇನು ಬಿದ್ದೋಗೋದಿಲ್ಲ. ಆದರೆ ಈ ಫಲ ತೀರ್ಸೋದಕ್ಕೆ
ರೋಗಿಷ್ಠನಾಗಿ ಇನ್ನೊಂದು ಜನ್ಮ ಎತ್ತಬೇಕಾಗತ್ತೆ. ರೋಗಿಷ್ಠನಾಗಿ, ಅದು ಅದಂಬಿತ್ವಂ. ಅಮಾನಿತ್ವಂ ಅದಂಬಿತ್ವಂ. ಇನ್ನು ಮೂರನೇದು, ಇದು ಬಹಳಷ್ಟು ಗ್ರಂಥಗಳಲ್ಲಿ ಬಂದಿದೆ. ಅಹಿಂಸೆ. ಅಹಿಂಸೆ ಹೆಸರಿಗೆ ಅಹಿಂಸೆ, ಪ್ರಾಣಿ ಹಿಂಸೆ ಮಾಡಬಾರ್ದು, ಹಿಂಸಾತ್ಮಕವಾಗಿ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಮೇಲ್ನೋಟಕ್ಕೆ ಅಲ್ಲ, ಜೀವನವೇ ಅಹಿಂಸಾತ್ಮಕವಾಗಿ ಹೋಗ್ಬೇಕು. ಜೀವನವೇ ಅಹಿಂಸಾತ್ಮಕವಾಗಿ. ನಾನೂ ಆ ಕ್ರಿಮಿ ಒಂದೇನೆ. ಇನ್ನೊಂದು ಉದಾಹರಣೆ ಬಂತು, ಫ್ಲ್ಯಾಶ್ ಆಯಿತು. ಜೈನರಲ್ಲಿ ಯಾರಾದರೂ ಇದ್ದರೆ ಅಪಾರ್ಥ ಮಾಡ್ಕೋಬಾರ್ದು. ಯಾಕೆ ಅಂತಂದರೆ ಧರ್ಮ ಪಾಲನೆಯಲ್ಲಿಯೇ ವಿನಃ ಆಚರಣೆಯಲ್ಲಿಯೇ ವಿನಃ ಮಾಡಿದಾಗ ಅವರು ಇಂಥವ್ರು ಅಂತ ಬೇರೆಯವರು ಹೇಳ್ತಾರೆ. ಈಗ ಬ್ರಾಹ್ಮಣ ವರ್ಗ ಇದೆ, ತಿಳುವಳಿಕೆ ಕೊಟ್ಟು ಅದರಂತೆ ನಡೆಯುವವನನ್ನ ಬ್ರಾಹ್ಮಣ ಅಂತ ಹೇಳ್ತಾರೆ. ತಿಳುವಳಿಕೆ ನಮಗೆಲ್ಲ ಕೊಡುವ ಅದರಂತೆ ನಡೆಯುವ ವ್ಯಕ್ತಿನ ಬ್ರಾಹ್ಮಣ ಅಂತ ಅನ್ನೋದು. ಅದು ಜಾತಿ ಅಲ್ಲ, ಧರ್ಮ. ನಾವೇನು ಮಾಡಿದ್ದೀವಿ, ಬರ್ತಾ 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 ಈ ಕಾನ್ಸ್ಟಿಟ್ಯೂಷನ್ ನಮ್ಮನ್ನು ಕೆಳಗೆ ತುಳಿದಾಕ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಯಾವುದೋ ಈ ಒಂದು ಬದಲಾವಣೆ ಬಂದಾಗ ಆ ಕಾಲಕ್ಕೆ ಬ್ರಾಹ್ಮಣ ಅಂತ ಅರ್ಥ, ಸರಿಯಾದ ಅರ್ಥ ನಮ್ಮ ಕಿವಿಗೆ ಬೀಳುತ್ತೆ, ನಾವು ಅದರಂತೆ ಒಪ್ಕೊಳ್ತೀವಿ. ಈಗ ಎಡುತ್ತಾ ಇದ್ದೀವಿ ಈಗ ಎಡುತ್ತಾ ಇದ್ದೀವಿ. ಇಲ್ಲೂ ಸಮೇತ ಒಂದು ಕತೆ ನಾವು ಕೇಳಿಸ್ಕೊಳ್ಬೇಕಾಗಿದೆ. ಅವನು ಬ್ರಾಹ್ಮಣ ಅಂತ ಇರಲಿ, ಬ್ರಾಹ್ಮಣ ಅಂತಂದರೆ ತಿಳುವಳಿಕೆ ಕೊಟ್ಟು ಅದರಂತೆ ನಡೆಯುವವನನ್ನ ಅಷ್ಟೇ ಬ್ರಾಹ್ಮಣ ಅಂತಂದರೆ. ನಾವು ಹಾಗೇನೆ ಬ್ರಾಹ್ಮಣರೇ. ನಾವು ತಿಳುವಳಿಕೆ ಕೊಡ್ತಾ ಇದ್ದೀವಿ, ತಿಳುವಳಿಕೆ ಪಡಿತಾ ಇದ್ದೀವಿ, ಅದರಂತೆ ನಡೆಯಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿರೋರೆಲ್ಲ ಒಂದೇ ವರ್ಗ, ಬ್ರಾಹ್ಮಣ ವರ್ಗ. ಲೋಪಗಳೇನು ಇರೋದಿಲ್ವಾ? ಸಾಧನೆ ಮಾಡದೆ ಹೋದರೆ ಲೋಪಗಳಿದ್ದೇ ಇರುತ್ತೆ, ಹೊರಗೆ ಕಾಣಿಸೋದಿಲ್ಲ. ಅದು ಇದಕ್ಕೂ ಕತೆ. ಇಲ್ಲೊಂದು ಕತೆ. ಒಂದು ಊರಿನಲ್ಲಿ ಆ ಬ್ರಾಹ್ಮಣ ತಿಳುವಳಿಕೆ ಕೊಟ್ಟು ಅದರಂತೆ ನಡೀತಾ ಇದ್ದಾನೆ ಅಂದುಕೊಳ್ಳುವ ವ್ಯಕ್ತಿ ಒಬ್ಬ ಇರ್ತಾನೆ. ಬ್ರಾಹ್ಮಣ ಎಲ್ಲರಿಗೂ ಸನ್ಮಾರ್ಗ ತಿಳಿಸ್ತಾ ಇರ್ತಾನೆ. ಇದಪ್ಪ ಒಳ್ಳೇದು, ಇದಪ್ಪ ಒಳ್ಳೇದು, ಇದರಂತೆ ನಡಿ, ಹೀಗೆ ಅಂತ. ತಿಳುವಳಿಕೆಗಳಲ್ವಾ? ನಿಜವಾಗಿಯೂ ಒಳ್ಳೆಯವನೇ. ಆದರೆ ನಮ್ಮಲ್ಲಿ ಯಾವ ರೀತಿ ಸೂಕ್ಷ್ಮವಾದ ಲೋಪಗಳಿರುತ್ತೋ ಆ ಲೋಪಗಳು ಹೋಗಲಾಡಿಸ್ಕೊಳ್ದೇ ಇದ್ರೆ ಏನಾಗುತ್ತೆ ಅಂತ ಇಲ್ಲಿ ಊರಿನಲ್ಲೆಲ್ಲ ಆ ಪರಿಸರದಲ್ಲೆಲ್ಲ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ. ಅದರಿಂದ ಏನೋ ಜೀವನ ನಡೀತಾ ಇರುತ್ತೆ, ತಪ್ಪಲ್ಲ. ತಿಳುವಳಿಕೆ ಕೊಟ್ಟಾಗ ಹಿಂದೆ ಮುಂದೆ ಏನು ಆದಾಯ ಇಲ್ಲದೆ ಹೋದರೆ ತಿಳುವಳಿಕೆ ಪಡೆದವರು ಒಂದಷ್ಟು ಸಹಾಯ ಮಾಡಬಹುದು, ಮಾಡ್ತಾರೆ, ತಪ್ಪಲ್ಲ. ಹಾಗೆ ಆ ಸಹಾಯದಿಂದ ಜೀವನ ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಒಂದಷ್ಟು ಮಕ್ಕಳು ಎಲ್ಲ ಬೆಳೀತಾ ಇರ್ತಾರೆ, ಹೀಗಿರ್ತಾನೆ. ಪಕ್ಕದೂರಿಗೆ ಯಾವುದೋ ಒಂದು ತಿಳುವಳಿಕೆಗೋಸ್ಕರ ಒಂದು ಫಂಕ್ಷನ್ ಅಂತ ಅಂದ್ಕೊಳ್ಳೋಣ, ತಿಳುವಳಿಕೆ ಕೊಡೋಕ್ಕೋಸ್ಕರ ಪಕ್ಕದೂರಿಗೆ ಹೋಗ್ತಾನೆ, ತಿಳುವಳಿಕೆ ಕೊಡ್ತಾನೆ. ಏನೋ ಅವ್ರು ಕೊಟ್ಟ ಬುತ್ತಿನ ಎತ್ಕೊಂಡು ಬರ್ತಾ ಇರ್ತಾನೆ. ಸಂತೋಷ, ಅಲ್ಲಿವರೆಗೆ ಏನು ತಪ್ಪಿಲ್ಲ ಆ ವ್ಯಕ್ತಿನಲ್ಲಿ. ಹಿಂದಿನ ಕಾಲದಲ್ಲಿ ಎಲ್ಲರೂ ಎಲೆಗಳಲ್ಲಿ ಊಟ ಮಾಡ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ಈ ಲೋಹಗಳ ಪಾತ್ರೆಗಳು ಅದು ಇದು ಇಲ್ಲ. ಇದು ಭಾಳ ಹಿಂದಿನ ಮಾತು. ನಾನು ಸಣ್ಣ ವಯಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ಎಲೆಲೆ ಊಟ ಮಾಡ್ತಾ ಇದ್ದಿದ್ದು. ಆಮೇಲೆ ತಟ್ಟೆ ಬಂತು, ಇದ್ಯಾವುದು ಆ ಸಿಲ್ವರ್ ಅಂತ ಹೇಳಿ ಅಲ್ಯೂಮಿನಿಯಂ ಬಂತಲ್ಲ ಆ ತಟ್ಟೆಯಲ್ಲಿ. ಆಮೇಲೆ ಬೇರೆ ಲೋಹದ್ದು ಬಂತು. ಇವಾಗ ಏನೋ ಸ್ಟೀಲ್ ಬಂದಿದೆ. ಇನ್ನೂ ಮುಂದುವರೆದವರು ಇನ್ನೂ ಘನವಾದಂಥ ಲೋಹದ ಪಾತ್ರೆಗಳಲ್ಲಿ ತಟ್ಟೆಯಲ್ಲಿ ತಿಂತಾ ಇರ್ಬೋದು, ಇರಲಿ. ಅದು ಆ ಕಾಲ, ಎಲೆಯಲ್ಲಿ ಊಟ ಮಾಡ್ತಾ ಇದ್ದಂಥ ಕಾಲ. ಈತ ಆ ಊರಿಂದ ಏನೋ ಬ್ಯಾಗ್ ಎತ್ಕೊಂಡು ಬರ್ತಾ ಅಲ್ಲಿ ಒಂದು ಮುತ್ತುಕದ ಮರ ಕಾಣಿಸ್ತು. ಮುತ್ತುಕದ ಮರ ನೋಡಿರ್ತೀರಿ. ಈ ಬರೀ ಪೇಟೆಯಲ್ಲಿ ಜೀವನ ಮಾಡಿರೋರು ಮುತ್ತುಕದ ಮರ ನೋಡಿರೋದಿಲ್ಲ. ವಿಪರೀತವಾದ ಊಟದ ಎಲೆ ಕೊಡುವಂಥ ಎಲೆಗಳನ್ನು ಬಿಡುತ್ತೆ, ದೊಡ್ಡದಾಗಿ ಚೆನ್ನಾಗಿರುತ್ತೆ, ಶುಭ್ರವಾಗಿರುತ್ತೆ. ಇದೊಂದು 6 ತಿಂಗಳಿಗಾಗುತ್ತೆ. ಈ ಮರದ ಎಲೆಗಳನ್ನು ಬಿಡಿಸಿದ್ರೆ ಮನೆಗೆ ಹಾಗೆ ಎತ್ಕೊಂಡು ಹೋಗೋಣ ಅಂತ ಬಿಡಿಸೋಕೆ ಶುರು ಮಾಡಿದೆ. ಬಿಡಿಸ್ದ, ಒಳ್ಳೆ ಎಲೆಗಳು ಬಿಡಿಸ್ತಾ ಕೆಳಗೆ ಹಾಕ್ತಾ ಇದ್ದಾನೆ. ಎಲ್ಲ ಬಿಡಿಸ್ಬಿಟ್ಟಿದ್ದಾನೆ. ಒಂದು ಸಣ್ಣ ಕೊಂಬೆ ಇದೆ, ಸಣ್ಣ ಕೊಂಬೆ ಅಷ್ಟೆ. ಇದನ್ನೆಲ್ಲ ಸೃಷ್ಟಿಕರ್ತ
ಭಗವಂತ ಅನ್ನೋಣ, ಈಶ್ವರ ಅನ್ನೋಣ, ವಿಷ್ಣು ಅನ್ನೋಣ, ಸೃಷ್ಟಿಕರ್ತ ಗಮನಿಸ್ತಾ ಇದ್ದಾರೆ. ಪಾರ್ವತಿ ಪರಮೇಶ್ವರ ಅಲ್ಲಿಂದ ಅವ್ರು ಭಕ್ತ ಇವನು. 3 ಹೊತ್ತು ರಾಮನಾಮ ಜಪಾನೆ ರಘುಪತಿರಾಗುವ ಮನೆಯಲ್ಲಿ 3 ಹೊತ್ತು ದೈವಭಕ್ತ. ಅವರಿಬ್ಬರು ನೋಡ್ತಾ ಇದ್ದಾರೆ. ಪಾರ್ವತಿ ಪರಮೇಶ್ವರ ಅಂದ್ಕೊಳ್ಳೋಣ. ಮರ ಹತ್ತಿದ್ದಾನೆ, ಎಲ್ಲ ಬಿಡಿಸಿದ್ದಾನೆ, ಒಂದು ಸಣ್ಣ ಕೊಂಬೆ ಇದೆ. ಆಗ ಪರಮೇಶ್ವರರು ನಕ್ರಂತೆ. ಜೊತೆಯಲ್ಲಿದ್ದಂಥ ಪಾರ್ವತಿ ಮಾತೆ, ಯಾಕೆ ಸ್ವಾಮಿ ನಕ್ರಿ? ಪಾಪ ಅವನು ಒಳ್ಳೆಯವನು, ಏನು ಆಸೆ, ಎಲ್ಲ ಬಿಡಿಸ್ತಾ ಇದ್ದಾನೆ, ಮನೆಗೆ ಎತ್ಕೊಂಡು ಹೋಗ್ಬೇಕು, ಅದರಲ್ಲಿ ಏನು ತಪ್ಪಿದೆ, ನೀವು ನಗೋದೇನಿದೆ ಅಂತ. ನಗೋದೇನಿದೆಯಾ ನೋಡಿ, ಇನ್ನು ಸ್ವಲ್ಪ ಹೊತ್ತಿಗೆ ಮನುಷ್ಯ ಒಳ್ಳೆಯವನೇ. ಆ ಸಣ್ಣ ಕೊಂಬೆ ಹತ್ತಾನೆ, ಸಣ್ಣ ಕೊಂಬೆ ಅದು ಪುಟಕ್ಕೆ ಅನ್ನುತ್ತೆ, ಕೆಳಗೆ ಬೀಳ್ತಾನೆ, ಸಾಯ್ತಾನೆ. ಅಯ್ಯೋ ಅವನಷ್ಟು ಭಕ್ತ, ನಮ್ಮ ಭಕ್ತ, ರಕ್ಷಣೆ ಮಾಡ್ಬೇಕು ಸ್ವಾಮಿ, ರಕ್ಷಣೆ ಮಾಡಬೇಕಾ? ಅವನು ಹತ್ತಾನೆ, ಆ ಕೊಂಬೆ ಬಿದ್ದೇ ಬೀಳ್ತಾನೆ, ಅದು ಮುರಿಯುತ್ತೆ, ಬೀಳ್ತಾನೆ. ಅವನು ಸ್ವಾಮಿ ಕಾಪಾಡೋ ಅಂತಂದರೆ ನಾನು ಹಿಡ್ಕೊಳ್ತೀನಿ, ಅಮ್ಮ ಕಾಪಾಡು ಅಂದ್ರೆ ನೀನು ರಕ್ಷಣೆ ಮಾಡು, ಹಿಡ್ಕೊ, ನಂದೇನು ಅಭ್ಯಂತರ ಇಲ್ಲ. ಅವನು ಹತ್ತಾನೆ, ಕೊಂಬೆ ಮುರಿಯುತ್ತೆ, ಕೆಳಗೆ ಬೀಳ್ತಾನೆ. ಅಪ್ಪ ಕಾಪಾಡು, ಸ್ವಾಮಿ ಕಾಪಾಡು ಅಂದರೆ ನಾನು ಬದುಕಿಸ್ತೇನೆ, ಇಟ್ಕೊಳ್ತೇನೆ. ಅಮ್ಮ ಅಂತಂದರೆ ನೀನು ಬದುಕಿಸೋ, ಒಪ್ಪಂದ ಆಯ್ತಾ ಇಬ್ಬರಲ್ಲಿ? ಹಾಗೆ ಆಗಲಿ ಸ್ವಾಮಿ ಅಂತ ಅನ್ನಲ್ಲ ತಾಯಿ. ಆ ಕೊಂಬೆ ಹತ್ತಿದ, ಎಲೆ ಕೀಳ್ತಾ ಇದ್ದಾನೆ, ಸಣ್ಣ ಕೊಂಬೆ ಪುಟಕ್ಕಂತೂ ಕೆಳಗೆ ಬಿದ್ದ, ಕೆಡ್ತು ಸಂಸಾರ ಅಂದ. ಸ್ವಾಮಿ ಇಲ್ಲ, ಅಮ್ಮ ಇಲ್ಲ, ಕೆಡ್ತು ಸಂಸಾರ ಅಂದ. ಮಕ್ಕಳು ಮರಿ ಅಲ್ವಾ, ಏನು ಮಾಡೋದು ಪಾಪ ಅವರು. ನಮ್ಮ ಮಟ್ಟ ಹೊರನೋಟಕ್ಕೆ ಈ ಬೆಳೆದವರೇ ನಾವು. ಸ್ವಾಮಿ ಅಮ್ಮ ಇಲ್ಲ, ಪ್ರಾಪಂಚಿಕತೆಯಲ್ಲೇ ಇದ್ದೇವೆ. ಆ ಪ್ರಾಪಂಚಿಕತೆ ಹೋಗಬೇಕು ಅಂತಲೇ ಕೃಷ್ಣನ ಬೋಧನೆ ಇಲ್ಲಿ. ಅರ್ಜುನ ನಿಮಿತ್ತ ನಾವು, ಅರ್ಜುನ ಅಂತಂದರೆ ಸಿಸಾಫಲ್ ಸೊಸೈಟಿಯ ಸದಸ್ಯರು. ಆ ಬೋಧನೆಯ ವಿಷಯ ತಿಳಿಸ್ತಾ ಇರೋದು ತೀಸಾಬಿ ಬ್ರಹ್ಮವಿದ್ಯೆ ತಿಳಿಸ್ತಾ ಇದೆ. ನಾವು ಅರ್ಜುನ ರೂಪದಲ್ಲಿ ಕೇಳಿಸ್ಕೊಳ್ತಾ ಇದ್ದೇವೆ. ಎಷ್ಟು ಮಾತ್ರ ನಂಬಿಕೆ ಅಂತಂದರೆ, ಸ್ಥೂಲ ಪ್ರಜ್ಞೆ, ಸ್ಥೂಲ ಜೀವನ, ಸ್ಥೂಲ ಲೋಕ ಬಿಡೋಕೆ ತಯಾರಿಲ್ಲ. ಅದು ಇಲ್ಲಿ ಬಂದಿರುವಂಥ ಪದದ ಅರ್ಥ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿ ರಾಜ್ಯವಂ. ಅಹಿಂಸೆ, ಪ್ರಾಣಿಗಳನ್ನು ಹಿಂಸಿಸದೆ ಇರುವುದು. ಪ್ರಾಣಿಗಳನ್ನು ಹಿಂಸದೆ ಇರುವುದು ಅಂತಂದರೆ ಕೊಲ್ಲುವುದು, ಅದಕ್ಕೇನೋ ತೊಂದರೆ ಕೊಡುವುದು ಅಂತಲ್ಲ. ನಮ್ಮ ಬದುಕು ಹೇಗಿರಬೇಕು, ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ, ಇನ್ನೊಬ್ಬರಿಗೆ ಅಸಹ್ಯಕರವಾದ ವಿಷಯ ಆಗದ ರೀತಿಯಲ್ಲಿ ನಮ್ಮ ಬದುಕು ಸಾಗಿಸ್ಬೇಕಿಲ್ಲಿ. ಹಿಂಸೆ ಅಂತಂದರೆ ನೋಡ್ಕೊಳ್ಳೋಣ, ಯೋಚನೆ ಮಾಡಿ ನಾವು ಯಾವ ರೀತಿ ಬದುಕ್ತಾ ಇದ್ದೀವ, ಯಾವ ರೀತಿ ಬದುಕ್ತಾ ಇದ್ದೀವಿ ಯೋಚನೆ ಮಾಡೋಣ ನಾವೇನೆ. ಭಗವದ್ಗೀತೆ ಓದಿ ಏನೋ ಕಡ್ಡಿ ಹಚ್ಚಿ ಧೂಪ ಹಾಕಿ ನಮಸ್ಕಾರ ಹಾಕ್ಕೊಳ್ಳುವುದಲ್ಲ, ಅದರ ತಿಳುವಳಿಕೆ ಎಲ್ಲರ ಹತ್ರನೂ ಭಗವದ್ಗೀತೆ ಇದೆ. ಯಾವ ಏನೋ ವಿಭಾಗದಲ್ಲಿದೆ ಅಂತಲೂ ಇವಾಗ ಕೇಳಿಸ್ಕೊಂಡಿದ್ದೇವೆ. ಆ ರೀತಿ ಬದುಕಿದಾಗ ಮಾತ್ರ ನಾವು ಹಿಂಸೆಯಿಂದ ಹೊರಬಂದ ಹಾಗೆ. ಬರೀ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಅಲ್ಲ, ಎಲ್ಲರೂ ಒಂದೇ. ಪರಿಸ್ಥಿತಿ ತಕ್ಕ ಹಾಗೆ ಭಿನ್ನ ರೂಪದಲ್ಲಿ ನಮಗೆ ಕಾಣಿಸಬಹುದು, ಭಿನ್ನ ರೂಪದಲ್ಲಿ. ಆದರೆ ನಡವಳಿಕೆಯಲ್ಲಿ ಆ ಸಹನಾಶಕ್ತಿ, ನಾನು ಅವನು ಒಂದೇ. ಅವನಿಗೇನೋ ವ್ಯತ್ಯಾಸ ಆಗಿದೆ, ಕೂಗಾಡ್ತಾ ಇದ್ದಾನೆ, ಕೂಗಾಟಕ್ಕೆ ಒಂದು ಕಾರಣ ಇರಬಹುದು ಅಂತ ನಾನು ತಿಳಿಬೇಕೇ ವಿನಃ ಆ ಕೂಗಾಟ ಮಾಡಿದ ಒಂದು ತಪ್ಪು ಅನ್ನೋ ಭಾವನೆ ಬಂದರೆ ಹಿಂಸೆನೇ ಅದು. ನೋಡಿ ಹೇಗಿದೆಯೋ, ಎಷ್ಟು ಸೂಕ್ಷ್ಮವಾಗಿ ಅರ್ಥೈಸಿದ್ದಾರೆ ಆನಿಬೆಸೆಂಟ್ರು ಅಂತ. ಆನಿಬೆಸೆಂಟ್ರು ಎಷ್ಟು ಸೂಕ್ಷ್ಮವಾಗಿ ನಮ್ಮ ನಡವಳಿಕೆನ ಈ ರೀತಿ ಬದಲಾಯಿಸ್ಕೊಂಡು ನಾವು ನಡಿಬೇಕು. ಶಾಂತಿ ರಾಜ್ಯವಂ, ಶಾಂತಿ ಸಹನೆ. ಯಾವುದೋ ಪಾರ್ಮಿತಗಳಲ್ಲಿ ಶಾಂತಿ ಅನ್ನೋ ಪದ ಬಂದಿದೆ, ಮೊನ್ನೆ ಕೇಳಿಸ್ಕೊಂಡಿದ್ದೀವಿ. ದಾನ, ಶೀಲ, ಕ್ಷಾಂತಿ ಜ್ಞಾಪಿಸ್ಕೊಳ್ಳೋಣ. ದಾನ, ಹಾಸ್ಪಿಟ್ಲು ಇಷ್ಟೊತ್ತು ಅಲ್ಲಿ ದಾನ ಆಯಿತು. ಭಗವದ್ಗೀತೆ ಹೇಳ್ತಾ ಇದೆ ಇಲ್ಲಿ ಹೇಗೆ ನಡಿಬೇಕು. ದಾನ ಮಾಡೋನು ತನ್ನಲ್ಲಿರೋದನ್ನು ಅರ್ಪಣೆ ಮಾಡ್ಕೊಳ್ಬೇಕು.
ಅದು ಆ ದಾನ ಮೊದಲನೇ ಅಂತ ಒಂದು ಅವರು ಭಾಳ ಚೆನ್ನಾಗಿ ತಿಳಿಸಿದರು. ಅದು ದಟ್ಟವಾದಂಥ ಗೋಂಡಾರಣ್ಯ, ಮೇಲ್ಮಟ್ಟದಲ್ಲಿ ಪ್ರಜ್ಞಾಸ್ಥಿತಿ ಇದೆ. ಅಲ್ಲಿಗೆ ಹೋಗಬೇಕು ಅಂತಂದರೆ ನಾವು ಈ ಕಠಿಣವಾದ ಮಾರ್ಗವನ್ನು ಒಂದೊಂದೇ ಮೆಟ್ಟಿಲಲ್ಲಿ ಹತ್ತುತ್ತಾ ಇರಬೇಕು. ಅದಕ್ಕೆ ಏನೋ ಗೋಡೆ ಬಾಗಿಲಲ್ಲಿ ಇರುತ್ತೆ ಅಂತ ಭಾವಿಸ್ಕೊಂಡ್ರೆ ಆ ಬಾಗಿಲಿಗೆ ಒಂದು ಚಿನ್ನದ ಬೀಗದ ಕೈಗಿದು ಉದಾಹರಣೆಗಳು ಕೊಟ್ಟರು, ತಾನೇ ತಾನಾಗಿ ತೆರೆಯುತ್ತೆ ಅದು. ಆ ಗುಣದವನು ಆ ಗೇಟ್ಗೆ ಹೋದರೆ ಗೇಟ್ಗೆ ಅಲ್ಲಿ ಗೇಟ್ ಕೀಪರ್ ಇರೋದಿಲ್ಲ, ಬೀಗ ಹಾಕಿರೋದಿಲ್ಲ, ಬಾಗಿಲು ತೆರೆದುಕೊಳ್ಳುತ್ತೆ, ಮುಂದುವರಿಯಪ್ಪ ಅಂತ. ನಾವು ಇನ್ನೂ ಗೇಟ್ ಇರುತ್ತೆ, ಬೀಗಕಾಯಿ ಇರುತ್ತೆ, ಆ ಬೀಗಕಾಯಿ ಯಾವುದು ಅದು ಇದು ಚಿಂತನೆಯಲ್ಲೇ ಇದ್ದೀವಿ. ನಮ್ಮ ಪ್ರಜ್ಞೆ ಸ್ಥೂಲ ಜೀವನ ಅದು ಶಾಂತಿ. ದಾನ ಗುಣ, ಶೀಲ ಗುಣ. ಶೀಲ ಅಂತಂದರೆ ಯಾವುದೋ ನಡತೆ ಅಂತಲ್ಲ. ಒಂದು ನಡತೆ ಬೆಳೆಸ್ಕೊಂಡ್ರೆ ನನ್ನ ಹತ್ರ ಒಳ್ಳೆ ನಡತೆ ಇದೆ ಅಂತಂದರೆ ವಿರುದ್ಧ ಪದ ಅಲ್ಲಿದೆ ಅಂತ ಅರ್ಥ. ಒಳ್ಳೆಯ ಪದದ ಅರ್ಥ ಏನು? ಕೆಟ್ಟದ್ದಿದೆ ಅಂತ. ನನ್ನಲ್ಲಿ ಶೀಲ ಇದೆ, ಶೀಲವಂತ ನಾನು ಅಂತ ಅಂದ್ಕೊಂಡ್ರೆ ಶೀಲದ ಹಿಂದೆ ಅಪಾರ್ಥ ಕೊಡುವಂಥ ಅರ್ಥ ಕೊಡುವಂಥ ಪದ ಇರುತ್ತೆ ನಮ್ಮ ನಡತೆಯಲ್ಲಿ. ಯೋಚನೆನೇ ಮಾಡಬಾರ್ದು. ಮನುಷ್ಯತ್ವ, ಒಳ್ಳೆ ಗುಣಗಳು ತುಂಬಿರೋನನ್ನ ಮನುಷ್ಯ ಅಂತ ಅನ್ನೋದು. ಆ ದಾರಿಯಲ್ಲಿ ಹೋದವನನ್ನು ಶೀಲವಂತ ಅಂತ ಕರೆಯೋದು. ಶಾಂತಿ, ಕ್ಷಮಾಗುಣ. ಒಂದೊಂದೇ ಮೆಟ್ಲು ಹತ್ತಬೇಕು ಅಂತಂದರೆ ಈ ಗುಣಗಳೆಲ್ಲ ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಸ್ವರ್ಗದ ಬಾಗಿಲು ಪ್ರಜ್ಞಾಸ್ಥಿತಿಗೆ ಸೇರ್ತಾನೆ. ಇವತ್ತಲ್ಲದೆ ಹೋದರೆ ನಾಳೆ. ಆಮೇಲೆ ಸರಳ ಸ್ವಭಾವ. ಇನ್ನೊಂದು ಏನು? ಆರ್ಜವಂ, ಏನು ಸಂಪಾದನೆ ಮಾಡಿರ್ತೀವೋ ಅದರಂತೆ ನಡೆಯುವುದು. ಅದರಂತೆ ಸಂಪಾದನೆ ಅಂತಂದರೆ ಒಳ್ಳೆಯ ಗುಣಗಳು ಏನೇನಿದೆಯೋ ಅದನ್ನೆಲ್ಲ ಸಂಪಾದನೆ ಮಾಡಿರ್ತೀವಿ, ಅದರಂತೆ ನಡೀತಾ ಇದ್ದೀವಿ. ಅದರಂತೆ ಸರಳ ಜೀವನ ಮಾಡಬೇಕು. ಸರಳ ಜೀವನ. ಪಕ್ಕದ ಮನುಷ್ಯ ಅಲ್ಲಿ ಡೋಲ್ ಬಾರಿಸ್ತಾ ಇರ್ತಾನೆ, ಹರ್ಕೊ ಮುರ್ಕೋ ಬಟ್ಟೆಗಳು ಹಾಕ್ಕೊಂಡು ಬೀದಿನಲ್ಲಿ ನಾಟಕ ಮಾಡ್ತಾ ಇರ್ತಾನೆ ಹೊಟ್ಟೆ ಪಾಡಿಗಾಗಿ. ಏನು ಅಸಹ್ಯವಾದವು ನೀವು. ಇಂಥ ರೀತಿಯಲ್ಲಿ ಇವನು ಡೋಲ್ ಬಾರಿಸ್ತಾ ಇದ್ರೆ ಅವನ ಹತ್ರ ಹೋಗಕ್ಕೆ ನಮ್ಗೆ ಮನಸ್ಸು ಬರುತ್ತಾ? ಈ ಭಾವನೆ ಬಂದ್ಬಿಡ್ತು ನಮಗೆ. ಯಾಕೆ ಅಂತಂದರೆ ಯಾವುದೋ ಒಂದು ಫಲದ ಕಾರಣದಿಂದ ಅವನು ಆ ರೀತಿ ಹುಟ್ಟಿದ್ದಾನೆ, ಜನ್ಮ ತೆಗೆದುಕೊಂಡಿದ್ದಾನೆ. ಅದರಿಂದ ಹೊರಬಂದು ಬಿಟ್ಟಿದ್ದೇವೆ. ಸರಳ ಜೀವನ ಹೇಗಿರಬೇಕು ಅಂತಂದರೆ ಅದನ್ನು ಸಮೇತ ಒಂದು ಕಾರಣದಿಂದ ಅವನಾಗಿದ್ದಾನೆ, ಒಂದು ಕಾರಣದಿಂದ ಆ ಸ್ಥಿತಿಯಲ್ಲಿ ಇದ್ದಾನೆ, ನಾವು ಅಲ್ಲಿಂದ ಹೊರಬಂದಿದ್ದೀವಿ ಅನ್ನೋ ಭಾವನೆನೇ ಇಲ್ಲಿ ಸರಳ. ನೋಡಿ ಹೇಗಿದೆಯಾ? ಭಾಳ ಚೆನ್ನಾಗಿದೆ. ಅನಂತರ ಆಚಾರ್ಯೋಪಾಸನಂ ಅಂತ ಹೇಳಿದ್ದಾರೆ. ಇನ್ನೊಂದು ಪದ, ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿ ರಾಜ್ಯವಂ ಆಚಾರ್ಯೋಪಾಸನಂ. ಆಚಾರ್ಯ ಅಂದರೆ ಗುರುಗಳಲ್ಲ, ಗುರುಪೀಠ ಅಲ್ಲ, ತಿಳುವಳಿಕೆ, ಸನ್ಮಾರ್ಗ. ಆ ಸನ್ಮಾರ್ಗದಂತೆ ಅದು ನಮಗೆ ದೊರೀತಾ ಇದೆ, ಸನ್ಮಾರ್ಗದಂತೆ ದೊರೀತಾ ಇದೆ ಜ್ಞಾನ. ಅದರಂತೆ ಆಚಾರ್ಯೋಪಾಸನಂ, ಅವನನ್ನು ನಾವು ಸೇವಿಸಬೇಕು. ಆ ತಿಳುವಳಿಕೆಯಂತೆ ನಾವು ನಡೆದು ಬದುಕಬೇಕು. ಅದು ಆಚಾರ್ಯೋಪಾಸನಂ ಅಂದರೆ. ಆಚಾರ್ಯ ಅಂತಂದರೆ ಇಲ್ಲಿ ವ್ಯಕ್ತಿ ಅಲ್ಲ. ಆದರೆ ಬೇರೆ ಬೇರೆ ಉಪನ್ಯಾಸಗಳಲ್ಲಿ ಅಲ್ಲಿ ತಿಳುವಳಿಕೆ ಕೊಡುವ ವ್ಯಕ್ತಿನೇ ಹೇಳ್ತಾರೆ, ಆ ಪೀಠವನ್ನು ಹೇಳ್ತಾರೆ. ಇಲ್ಲಿ ಪೀಠ ಅಲ್ಲ, ವ್ಯಕ್ತಿ ಅಲ್ಲ, ತಿಳುವಳಿಕೆ. ಆ ತಿಳುವಳಿಕೆಯಂತೆ ನಾವು ನಡೆಯೋದು. ಒಂದು ವೇಳೆ ನಡೀಲಿಲ್ಲ ಅಂತ ಇಟ್ಕೊಳ್ಳಿ, ಕುಂತ್ಕೊರ್ತೆ 4ನೇ ಮೆಟ್ಲು ದಾಟೋಕೆ ಸಾಧ್ಯವೇ ಇಲ್ಲ, ಜ್ಞಾನಿಗಳಾಗೋಕೆ ಸಾಧ್ಯವೇ ಇಲ್ಲ, ಜೀವನ ಮುಕ್ತರಾಗೋಕೆ ಸಾಧ್ಯವೇ ಇಲ್ಲ. ಇದು 5ನೇ ಮೆಟ್ಲು ಹತ್ತುವುದಕ್ಕೆ ಅಡೆತಡೆಗಳು ಏನು ಅಂತ, ತಿಳುವಳಿಕೆ ಏನು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಚಾರ್ಯೋಪಾಸನಂ ಶೌಚಂ, ಇದು ಹೇಳುವಷ್ಟಿಲ್ಲ. ಯಾಕೆ ಅಂತಂದ್ರೆ ನಿನ್ನೆ ದಿನ ಅದನ್ನು ಕೇಳಿಸ್ಕೊಂಡಿದ್ದೀವಿ. ಶೌಚ ಅನ್ನೋ ಪದದ ಅರ್ಥ ಪೂರ್ಣವಾಗಿ ನಮ್ಮ ಜಗದೀಶ್ ಸರ್ ಇಲ್ಲಿ ಅದ್ರ ಬಗ್ಗೆ ಅರ್ಥೈಸಿದ್ದಾರೆ. ಶೌಚಂ ಅನ್ನೋದಕ್ಕೆ
ಬರೀ ಶುಭ್ರತೆ ಅಂತಂದರೆ ಶಾರೀರಿಕ ಶುಭ್ರತೆ ಅಲ್ಲ, ಮಾನಸಿಕ ಶುಭ್ರತೆ. ಕಾಯ ವಾಚ ಮನಸ್ಸೂ ಶುಭ್ರವಾಗಿರಬೇಕು. ನನ್ನ ಮನಸ್ಸು ಏನೋ ವಾಚ ಏನು ಶುಭ್ರವಾಗಿಲ್ಲ. ಯಾಕೆ ಅಂತಂದರೆ ನಿಂತ್ಕೊಂಡ್ರೂ ತಪ್ಪು. ಬೆಳಗ್ಗೆನೂ ಒಬ್ಬ ಮುಂದೆ ಗದಿರ್ದೆ. ಜಾಗ ಇದೆ. ಹಿರಿಯರು ಹೇಳಿರೋದು ಎಲ್ಲಾದರೂ ನಂದು ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಅಪಾರ್ಥ. ನಮ್ಮ ಇತಿಹಾಸದಲ್ಲಿ ಇದೆ ಆಹಾರ ಸೇವನೆ ಪದ್ಧತಿ. ಕುಳಿತುಕೊಂಡೇ ಊಟ ಮಾಡಬೇಕು ನಾವು. ಕುಳಿತುಕೊಂಡೇ. ನಿಂತ್ಕೊಂಡು ಆ ಟೀ ಸ್ಟಾಲ್ಗಳಲ್ಲಿ ಹೊರಗಡೆ ಟೇಬಲ್ ಹಾಕಿ ಟೀ ಕೊಡ್ತಾ ಇರ್ತಾರಲ್ಲ ಸರ್, ಏನೋ ಸಂದರ್ಭ ಸಂಸಾರ ಟೀ ಕುಡಿಬೇಕು ಅಂತ ಅನಿಸುತ್ತೆ, ಕುಡಿದು ಬಿಡ್ತೀವಿ. ಇದೇ ಸರಿ ಅಂತ ಅನ್ಕೋಬಾರ್ದು, ಅದು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಜಾಗ ಇದೆ, ಟೇಬಲ್ ಇದೆ, ಆ ಕಡೆ ಕುತ್ಕೊಳ್ಳೋಕೆ ಜಾಗ ಇದೆ. ಮಾತ್ರಗಳು ಹೇಳ್ಕೊಂಡು ಹೊಡಿತಾ ಇದ್ರೆ ಕೂಡ್ದು ಅಂತ ಹೇಳ್ತಾರೆ. ಶೌಚಕ್ಕೆ ಅದು ಒಂದು ಅಡ್ಡಿ. ಏನಪ್ಪ ಥಿಯಾಸಫಿ ಏನು ಅಕ್ರೆ ಇಲ್ದಿರೋದು ಹೇಳ್ತಾ ಇರ್ತಾರೆ ಅಂತ ಹೇಳಿ ಎಲ್ಲಾದರೂ ಅಂದ್ಕೊಂಡ್ಬಿಟ್ಟಿದ್ರು. ನಮ್ಮ ಚೌಡ್ರೆಡ್ಡಿ ನೋಡ್ತಾ ಇದ್ದಾರೆ. ನಿಜವಾಗಿ ನಿನ್ನೆ ವಿಶೇಷವಾದ ವ್ಯಾಖ್ಯಾನ ಶೌಚದ ಪದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ. ಆ ರೀತಿ ನಡ್ಕೊಂಡಾಗ ಮಾತ್ರನೇ ನಾವು ಆ ಸ್ಥಿತಿಗೆ ಬರ್ತೀವಿ. ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಸ್ಥೈರ್ಯಂ ಯಾತಕ್ಕೆ? ಅಡೆತಡೆಗಳು ಈ ಮಾರ್ಗದಲ್ಲಿ ಹೋಗುವಾಗ ಅನೇಕ ಅಡೆತಡೆಗಳು, ಇನ್ನು ಸಲ್ಲದ ಸಣ್ಣ ಪುಟ್ಟ ವ್ಯತ್ಯಾಸಗಳೆಲ್ಲ ನಮ್ಮ ಲೈಫಲ್ಲಿ ಅಡ್ಡಿ ಬರ್ತವೆ. ಫಿಲಾಸಾಫಿಕಲ್ ಸೊಸೈಟಿಯ ಸದಸ್ಯರ ಲೈಫಲ್ಲಿ ಅನೇಕ ಅಡೆತಡೆಗಳು. ಕಾರಣ ಏನು ಅಂತಂದರೆ ಅಡೆತಡೆಗಳನ್ನು ಸಹಿಸಿಕೊಂಡು ಮುನ್ನಡೀಲಿ. ಹೇಗೆ ಮುನ್ನಡೀತಾನೆ ಅಂತ ಇದು ಹೇಗೆ ಮುನ್ನಡೀತಾನೆ ಅನ್ನೋ ಇದು ಏನು ಪರೀಕ್ಷೆ. ಇದು ಥಿಯಾಸಫಿಯ ಸನ್ಮಾರ್ಗದ ಬೋಧನೆ ಒಂದು ಪರೀಕ್ಷೆ. ಅದನ್ನು ದಾಟಿ ಹೇಗೆ ಹೋಗ್ತಾನೆ ಇಲ್ಲಿ ಅಪಾರ್ಥ ಮಾಡ್ಕೊಳ್ಬಾರ್ದು. ಈ ನಡುವೆ ಎಲ್ಲ 2-3 ಪ್ರಶ್ನೆ ಬಂತು. ಆ ಗುರುಗಳು ಸೇವೆ ಮಾಡಿದರೆ, ಯಾವುದೋ ಒಂದು ಗುರುಪೀಠ ಇರುತ್ತೆ, ಗುರುಗಳು ಸೇವೆ ಮಾಡಿದರೆ, ಪಾದಪೂಜೆ ಮಾಡಿದರೆ, ಅವ್ರು ತಥಾಸ್ತು ಅಂತ ಹೇಳಿ ನಮ್ಮ ಮೇಲೆ ಕೈ ಇಟ್ಟರೆ, ಅಕ್ಷತೆ ಹಾಕಿದರೆ ನಮಗೆ ಮೋಕ್ಷ ಸಿಕ್ಕುತ್ತೆ ಅನ್ನುವುದು ಸುಳ್ಳು. ಅವ್ರಿಗೆ ಶಕ್ತಿ ಇದೆ. ಸಾಧು ಸನ್ಯಾಸಿ ಗುರುಪೀಠಕ್ಕೆ ಶಕ್ತಿ ಇದೆ. ಸ್ವೀಕರಿಸುವ ಶಕ್ತಿ ನಮಗಿದೆಯಾ ಅಂತ ನಾವು ನೋಡಿಕೊಂಡು ಸ್ವೀಕರಿಸುವ ಶಕ್ತಿ ಇದ್ದರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಇಲ್ಲದೆ ಹೋದರೆ ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದು ಹಿಂದಿನ ಒಂದು ಅವಧಿನಲ್ಲಿ ಅದು ಬಂದಿದೆ. ತ್ರಿಶಂಕು ವಿಶ್ವಾಮಿತ್ರರಿಗೆ ಒಬ್ಬ ವ್ಯಕ್ತಿನ ಸ್ವರ್ಗಕ್ಕೆ ಕಳಿಸುವ ಶಕ್ತಿ ಇದೆ. ಆದರೆ ಸ್ವರ್ಗಕ್ಕೆ ಹೋಗುವ ಗುಣಗಳು ಆ ಹೋಗುವ ವ್ಯಕ್ತಿಗೆ ಇದೆಯಾ ಅನ್ನೋದು ಇಲ್ಲಿ ಮುಖ್ಯ. ವಿಶ್ವಾಮಿತ್ರರು ಆ ತ್ರಿಶಂಕು ರಾಜನಿಗೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಕೊಳ್ಳೋಣ. ಅವರು, ಸ್ವಾಮಿ ನಾನು ಸ್ವರ್ಗಕ್ಕೆ ಹೋಗಬೇಕು, ನನ್ನ ಕಳಿಸಿ ಅಂದರು. ಸರಿಯಪ್ಪ ಕಳಿಸ್ತೀನಿ. ಕಳಿಸಿದ್ರೆ ನೀನು ಹೇಗೆ ಹೋಗ್ತೀಯಾ? ಇಲ್ಲ, ನೀವು ಧೈರ್ಯ ಮಾಡಿ, ನೀವು ಏನಾದ್ರು ಮನಸ್ಸು ಮಾಡಿ ನನ್ನ ಸ್ವರ್ಗಕ್ಕೆ ಕಳಿಸಿದ್ರೆ ಹೋಗ್ತೀನಿ ಅಂದ. ಸರಿಯಪ್ಪ ಹಾಗೆ ಹೋಗು, ನೋಡೋಣ. ಯಾಕೆ ಅಂತಂದರೆ ನಮ್ಮ ತಿಳುವಳಿಕೆಗೋಸ್ಕರ ಈ ಕತೆ ನಡೆದಿಲ್ವೋ ಬೇರೆ ಮಾತು ಬಿಟ್ಬಿಡೋಣ. ನಮ್ಮ ತಿಳುವಳಿಕೆಗೋಸ್ಕರ ಗುರುಪೀಠ, ಆ ಗುರುಗಳಿಗೆ ಶಕ್ತಿ ಇದೆ. ಅದರಂತೆ ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವ ಅವರಂತೆ ಅನ್ನುವುದು ಇಲ್ಲಿ ಪ್ರಶ್ನೆ. ಈ ಪ್ರಶ್ನೆ ನಾವು ಮುಂದೆ ಹಾಕ್ಕೊಂಡಾಗ ಆ ತ್ರಿಶಂಕು ರಾಜನನ್ನು ವಿಶ್ವಾಮಿತ್ರರು ಸ್ವರ್ಗಕ್ಕೆ ಕಳಿಸಿದರು. ಹೋದಾಯ್ತಾ ಮನುಷ್ಯ ಸ್ವರ್ಗದ ಗೇಟ್ವರೆಗೆ. ಗೇಟ್ ಒಳಕ್ಕೆ ಹೋಗ್ಬೇಕಾಗಿದ್ರೆ ಕೆಲವು ಸದ್ಗುಣಗಳಿದ್ದರೆ ಮಾತ್ರ ಗೇಟ್ ತೆರೆಯುತ್ತೆ. ಯಾವ ಸದ್ಗುಣಗಳು? ಹಿಂದೆ ನಮ್ಮ ಅವಧಿನಲ್ಲಿ ಕೇಳಿಸ್ಕೊಂಡಿದ್ದೇವೆ. ದಾನ, ಶೀಲ, ಶಾಂತಿ, ವೈರಾಗ್ಯ, ವೀರ್ಯ, ಧ್ಯಾನ, ಪ್ರಜ್ಞೆ ಸ್ಥಿತಿಗೆ ಹೋಗ್ಬೇಕು ನಾವು ಅಂತಂದರೆ ಕೆಳಗಿನ ಮೆಟ್ಟಲನ್ನು ದಾಟಿ ಅಲ್ಲಿಗೆ ಹೋಗಿರ್ಬೇಕು. ಪ್ರಜ್ಞಾಸ್ಥಿತಿ ಹೋಗ್ಬೇಕು ಅಂದರೆ ಈ ಗುಣಗಳೆಲ್ಲ ನಮ್ಮಲ್ಲಿ ಇದೆಯಾ? ಲೋಪ ಇದ್ದರೆ ಆ ಬಾಗಿಲು ತೆರೆಯೋದಿಲ್ಲ. ಆ ಕಥೆನಲ್ಲಿ ಆ ಗೇಟ್ ಕೀಪರು, ನಿನಗೆ ಇನ್ನೂ ನಡತೆ ಪಕ್ವವಾಗಿಲ್ಲಪ್ಪ, ನೀನು ಬರ್ಕೊಡು ಸ್ವರ್ಗಕ್ಕೆ ಅಂತ ಹೇಳಿದ್ರೆ, ಇಲ್ಲ ವಿಶ್ವಾಮಿತ್ರ ಮಹರ್ಷಿಗಳು ಕಳಿಸಿದಾರೆ ನನ್ನ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆತ ಒಂದು ಒದ್ದ ಕೆಳಗೆ ಬಿದ್ದಾಗ ಅಯ್ಯೋ ಸ್ವಾಮಿ ರಕ್ಷಣೆ ಮಾಡು ನಾನು ಕಾಪಾಡು ಅಂತ ಕೂಗಿದ. ಯಾರು? ತ್ರಿಶಂಕು. ಅಲ್ಲೇ ಇರಪ್ಪ ಅಂದಾಯಿತು. ಅಲ್ಲೇ ಇರೋಕೆ, ಬೇರೆ ಒಂದು ಸ್ವರ್ಗ ಸೃಷ್ಟಿ ಮಾಡೋಕ್ಕೆ ವಿಶ್ವಾಮಿತ್ರರಿಗೆ ಶಕ್ತಿ ಇದೆ.
ಬೇರೆ ಧರ್ಮಪೀಠಗಳ ಧರ್ಮಾಧಿಕಾರಿಗಳಿಗೆ ಆ ಶಕ್ತಿ ಇದೆ. ಅದರಂತೆ ಆ ತಿಳುವಳಿಕೆಯಂತೆ ಸನ್ಮಾರ್ಗದಂತೆ ನಡೆಯದೇ ಇದ್ರೆ ನಮಗೆ ಆ ಶಕ್ತಿ ಬರೋದಿಲ್ಲ, ಸ್ವರ್ಗಕ್ಕೆ ಹೋಗೋಕೆ ಸಾಧ್ಯ ಇಲ್ಲ. ಗುಣನಡತೆಗಳನ್ನು ಇಲ್ಲಿ ಬೆಳೆಸ್ಕೊಂಡ್ರೆ ಮಾತ್ರ ಗುರು ಸೇವೆ ಮಾಡ್ದಂಗೆ. ಗುಣನಡತೆಗಳು ಬೆಳೆಸ್ಕೊಳ್ದೇ ಹೋದ್ರೆ ಸಾಧ್ಯ ಆಗೋದಿಲ್ಲ. ಹಾಗೆ ಭಾಳ ಚೆನ್ನಾಗಿದೆ ಭಗವದ್ಗೀತೆಯ ಈ ಒಂದು ಅಂಶ. ಇನ್ನೊಂದು ಅದರಲ್ಲೇ ಇರುವುದು ಸ್ಥೈರ್ಯಂ ಆತ್ಮವಿನಿಗ್ರಹ. ನಾನು ಬೇರೆ ದೇವರು ಬೇರೆ ಅಲ್ಲ, ದೇವರ ಅಂಶನೇ ನಮ್ಮಲ್ಲಿರುವುದು ಅಂತ ಮೇಲ್ನೋಟಕ್ಕೆ ಅರ್ಥ ಮಾಡ್ಕೊಂಡಿದ್ದೇವೆ. ಅದನ್ನು ಪೂರ್ಣವಾಗಿ ತಿಳಿದೇ ಇದ್ರೆ ನಾವು ಅವನಲ್ಲಿ ಸೇರೋದಕ್ಕೆ ಸಾಧ್ಯ ಇಲ್ಲ. ಪೂರ್ಣವಾಗಿ ತಿಳುವಳಿಕೆ ಪಡೆದು ಆ ಭಗವಂತ ಸೃಷ್ಟಿಕರ್ತ ಪ್ರಪಂಚವನ್ನು ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದಾನೆ, ಆ ಗುಣಗಳನ್ನು ಬೆಳೆದುಕೊಂಡ್ರೆ ನಾವು ಆ ಸನ್ಮಾರ್ಗದಲ್ಲಿ ಹೋಗೋಕೆ ಸಾಧ್ಯ ಅನ್ನೋದು ಅರ್ಥ ಮಾಡಿಕೊಳ್ಳದೇ ಹೋದರೆ ಮೋಕ್ಷಕ್ಕೆ, ಜೀವನ ಮುಕ್ತ ಸ್ಥಿತಿಗೆ, ಕರ್ಮಾತೀತರಾಗೋಕೆ ಸಾಧ್ಯ ಇಲ್ಲ. ನೋಡಿ ಹೇಗಿದೆಯಾ. ಆದ್ದರಿಂದ ಈ 1ನೇ ಸೂತ್ರದಲ್ಲೇ ಈ 8 ಅಂಶಗಳು ಈ ರೀತಿ ನಮಗೆ ಅರ್ಥೈಸ್ತಾ ಇದ್ದಾರೆ. ಪ್ರತಿಯೊಂದು ಇದು ಕ್ಷೇತ್ರಜ್ಞ ವಿಭಾಗ ಯೋಗದ 13ನೇ ಅಧ್ಯಾಯದ 7ನೇ ಶ್ಲೋಕ. ಇಷ್ಟು ತಿಳುವಳಿಕೆ ಕೊಡ್ತಾ ಇದೆ. ಈ ದಾರಿನಲ್ಲಿ ಹೋದ್ರೆ ಮಾತ್ರ ಅವನನ್ನು ತಿಳಿಯೋಕೆ ಸಾಧ್ಯ, ಸನ್ಮಾರ್ಗವನ್ನು ತಿಳಿಯೋಕೆ ಸಾಧ್ಯ. ಸನ್ಮಾರ್ಗವನ್ನು ತಿಳಿದ್ರೆ ಸನ್ಮಾರ್ಗ ತಿಳಿದ್ರೆ ಮೇಲ್ನೋಟಕ್ಕೆ ಫೋಟೋಗೆ ಆಸೆ ಪಟ್ಟು ಸನ್ಮಾರ್ಗ ಅಂತ ಅಂದ್ಕೊಳ್ಕೂಡ್ದು ಒಳ್ಳೆಯವನು ನಾನು ಅಂತ. ಅದನ್ನು ಪೂರ್ಣವಾಗಿ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಒಂದು ಸ್ಥಿತಿಗೆ ತಲುಪ್ತೇವೆ, ಪ್ರಜ್ಞಾಸ್ಥಿತಿಗೆ ತಲುಪ್ತೇವೆ. ಪ್ರಜ್ಞಾಸ್ಥಿತಿ ಅಂತಂದ್ರೆ ಏನು ಅಂತಂದರೆ ಅವನಿಗೂ ನಮಗೂ ಸಂಬಂಧ, ನಾನ್ಯಾರು, ನಾನು ಯಾಕೆ ಬಂದೆ, ಎಲ್ಲಿಗೆ ಹೋಗಬೇಕು, ಈ ದಾರಿ ಯಾವುದು, ಇತ್ಯಾದಿ ಎಲ್ಲವೂ ಸಮೇತ ನಮ್ಗೆ ಅರ್ಥ ಆಗ್ತಾ ಇರುತ್ತೆ. ಸ್ವಲ್ಪ ಈಗಲೇ ಅರ್ಥ ಆಗ್ಬೋದು. ನಾನು ತಿಸಾಕಲ್ ಸೊಸೈಟಿ ಮೆಂಬರು, ಭಾಳ ತಿಳ್ಕೊಂಬಿಟ್ಟಿದ್ದೇನೆ ಅಂತ ಅಂದರೆ ಇನ್ನೂ ಜಾಸ್ತಿ ಮುಂದುವರಿಬೇಕಾಗುತ್ತೆ. ನಾವು ಇನ್ನೂ ಜಾಸ್ತಿ ಒಂದು ಪ್ರಯತ್ನ ಮಾಡೋಣ. ಇನ್ನು ಉಳಿದಿದ್ದು ಆಮೇಲೆ ಕೇಳಿಸ್ಕೊಳ್ಳೋಣ. ಇನ್ನು ಉಳಿದಿದ್ದು ಆಯಿತು ಅಂತಂದರೆ ಒಂದೊಂದು ಪದ ಹೇಳ್ಕೊಂಡು ಹೋಗ್ಬಿಡೋಣ, ತೊಂದರೆ ಇಲ್ಲ. ಅದರಲ್ಲೇನು ಎಲ್ಲ ಮನೆಗಳಲ್ಲೂ ಈ ಸದ್ಗ್ರಂಥ ಇದೆ. ಮನೆಗೆ ಹೋದ್ಮೇಲೆ ವ್ಯಾಸಂಗ ಮಾಡೋಣ, ಒಂದು ಪ್ರಯತ್ನ ಮಾಡೋಣ, ನೋಡೋಣ. ಈಗ ಪಾನಿ